Namaste and welcome to BioStudies. Reproductive health chapter na start ಮಾಡಿದ್ವಿ and in the previous video strategies and solutions for reproductive health na ನಾವು point wise ಯಾವ್ಯಾವುದು ಫ್ಯಾಮಿಲಿ ಪ್ಲಾನಿಂಗ್ ಆಗ್ಬೋದು ಅಥವಾ ಬ್ಯಾನ್ ಆನ್ ಸೆಕ್ಸ್ ಡಿಟರ್ಮಿನೇಷನ್ ಆಗ್ಬೋದು, ಮ್ಯಾರೇಜಬಲ್ ಏಜ್ ಗ್ರೂಪ್ ಆಗ್ಬೋದು, ಈ ರೀತಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಪಾಪ್ಯುಲೇಷನ್ ಅಂಡ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂಡ್ ಆ ವಿಡಿಯೋದಲ್ಲಿ ಕೊನೆಯಲ್ಲಿ ನಾವು ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ವಿಡಿಯೋದಲ್ಲಿ ವಿಲ್ ಟ್ರೈ ಟು ಅವೆಲ್ಲವನ್ನು ಯಾವ್ಯಾವ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಇದಾವೆ ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ದಿಸ್ ಈಸ್ ಇದು ಲಾಸ್ಟ್ ನಾವು ಡಿಸ್ಕಸ್ ಮಾಡಿದ್ದು ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಅದಾದ್ಮೇಲೆ ಯಾವ್ಯಾವ ಪಾಯಿಂಟ್ಸ್ ನ ಇಟ್ಕೊಂಡು ನಾವು ಪಾಪ್ಯುಲೇಷನ್ ಗ್ರೋತ್ ಅನ್ನ ಕಡಿಮೆ ಮಾಡಬಹುದು. ಆಮೇಲೆ ಇಲ್ಲಿ ಬಂದಂತಹ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ವರ್ಡ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾವು ವಾಟ್ ಈಸ್ ದಿಸ್ ಕಾಂಟ್ರಸೆಪ್ಷನ್ ವರ್ಡ್? ಈ ಕಾಂಟ್ರಸೆಪ್ಷನ್ ವರ್ಡ್ ಗೆ ಕನ್ನಡದಲ್ಲಿ ನೀವು ಹುಡುಕೋದಾಯ್ತು ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಗರ್ಭ ನಿರೋಧಕ ಅಂತ ನಾವೇನ್ ಹೇಳ್ತೀವಿ. ಅಂದ್ರೆ ಇಟ್ ಈಸ್ ಒನ್ ಟೈಪ್ ಆಫ್ ಬರ್ತ್ ಕಂಟ್ರೋಲ್. ಪಾಪ್ಯುಲೇಷನ್ ಗ್ರೋತ್ ಅನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಬರ್ತ್ ಪಾಯಿಂಟ್ ಗೆ ನಾವು ಅದನ್ನ ಕಂಟ್ರೋಲ್ ಮಾಡ್ಬೇಕು. ಸೊ ಅವು ಯಾವ್ಯಾವ ಮೆಥಡ್ಸ್ ಇದಾವಲ್ಲ ಅದನ್ನ ನಾವು ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಂತ ಕರಿತೀವಿ. ಆ ಕಾನ್ಸೆಪ್ಟ್ ಗೆ ನಾವು ಕಾಂಟ್ರಸೆಪ್ಷನ್ ಅಂತ ಹೇಳ್ತೀವಿ. ಕಾಂಟ್ರಸೆಪ್ಷನ್ ಅಂದ್ರೆ ಬರ್ತ್ ಕಂಟ್ರೋಲ್ ಅಂತ ಅರ್ಥ. ಡೆಫಿನೇಷನ್ ಹೆಂಗೆ ಕೊಡಬಹುದು? ಇಟ್ ಈಸ್ ದ ವಾಲಂಟರಿ ಆರ್ ಡೆಲಿಬರೇಟ್ ಪ್ರಿವೆನ್ಷನ್ ಆಫ್ ಪ್ರೆಗ್ನೆನ್ಸಿ ಆಫ್ಟರ್ ಸೆಕ್ಷುವಲ್ ಆಕ್ಟಿವಿಟಿ ಅಥವಾ ಆಫ್ಟರ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಥವಾ ಕ್ವೈಟಸ್ ಅಂತ ನೀವು ಹೇಳ್ಬೋದು. ಸೊ ಇಟ್ ಈಸ್ ದ ಪ್ರಿವೆನ್ಷನ್ ಆಫ್ ಪ್ರೆಗ್ನೆನ್ಸಿ. ಇವಾಗ ನಾವು ಪ್ರೆಗ್ನೆನ್ಸಿ ಕಾನ್ಸೆಪ್ಟ್ ಅನ್ನ ಓದಿದ್ವಿ, ಗೆಸ್ಟೇಷನಲ್ ಪೀರಿಯಡ್ ಅಂತ. ಅಲ್ಲಿ ನಾವ್ ಏನ್ ಓದ್ತಾ ಇದ್ವಿ, ಮೇಲ್ ಮತ್ತೆ ಫಿಮೇಲ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆದ್ಮೇಲೆ ಅಥವಾ ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ದ ಮೇಲ್ ಬಾಡಿಯಿಂದ ಸ್ಪರ್ಮ್ಸ್ ಫಿಮೇಲ್ ಬಾಡಿಗೆ ವೆಜೈನಾಗೆ ಅವು ಇನ್ಸೆಮಿನೇಷನ್ ಆಗುತ್ತೆ. ಅದಾದ್ಮೇಲೆ ಸ್ಪರ್ಮ್ಸ್ ಮೂವ್ ಆಗ್ತಾ ಎಗ್ ಅನ್ನ ಅವು ರೀಚ್ ಆಗಿ ಆಮೇಲೆ ಅಲ್ಲಿ ಫಲೀಕರಣ ಅಂತ ಆಗಿ ಯುಗ್ಮಜ ಫಾರ್ಮ್ ಆಗುತ್ತೆ. ಆ ಯುಗ್ಮಜ ನೆಕ್ಸ್ಟ್ ಯುಟರಸ್ ಗೆ ಬಂದು ಇಂಪ್ಲಾಂಟ್ ಆಗುತ್ತೆ. ಇಂಪ್ಲಾಂಟ್ ಆದ್ಮೇಲೆ ನಾವು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀವಿ, ಹೌದಾ? ಸೊ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ, ಕಾಂಟ್ರಸೆಪ್ಟಿವ್ ಮೆಥಡ್ಸ್ ನಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಇಂಪ್ಲಾಂಟೇಶನ್ ಇದೆಯಲ್ಲ, ಆ ಪ್ರೆಗ್ನೆನ್ಸಿ ಇದೆಯಲ್ಲ, ಅದನ್ನ ನಾವು ತಡೆಗಟ್ತಾ ಇದೀವಿ. ಡೆಲಿಬರೇಟ್ ಅಂತಂದ್ರೆ ಇಚ್ಛಾಪೂರ್ವಕವಾಗಿ ಅಂತೂ ಇರಬಹುದು. ಸೊ ಒಟ್ನಲ್ಲಿ ಈ ಪ್ರೆಗ್ನೆನ್ಸಿಯನ್ನ ನಾವು ಪ್ರಿವೆಂಟ್ ಮಾಡೋದು ವಾಲಂಟರಿ ಅಥವಾ ಡೆಲಿಬರೇಟ್. ಸೊ ಈ ಪ್ರೊಸೆಸ್ಗೆ ನಾವು ಕಾಂಟ್ರಸೆಪ್ಷನ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಪೀಪಲ್ ಕ್ಯಾನ್ ರೆಗ್ಯುಲೇಟ್. ಯಾಕೆ ನಾವು ಯೂಸ್ ಮಾಡಬೇಕು? ಪೀಪಲ್ ಕ್ಯಾನ್ ರೆಗ್ಯುಲೇಟ್ ದ ನಂಬರ್ ಅಂಡ್ ಸ್ಪೇಸಿಂಗ್ ಆಫ್ ದರ್ ಚಿಲ್ಡ್ರನ್ ಬಿಟ್ವೀನ್ ದ ಸಕ್ಸೆಸಿವ್ ಬರ್ತ್ ಬೈ ಯೂಸಿಂಗ್ ಇಫೆಕ್ಟಿವ್ ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್. ಸೊ ಈ ಕಾಂಟ್ರಸೆಪ್ಷನ್ ಮೆಥಡ್ಸ್ ಅನ್ನ ನಾವು ಇಫೆಕ್ಟಿವ್ ಆಗಿ ಯೂಸ್ ಮಾಡೋದ್ರಿಂದ ನಂಬರ್ ಆಫ್ ಚಿಲ್ಡ್ರನ್ ಅದನ್ನ ನಾವು ಕಂಟ್ರೋಲ್ ಮಾಡಬಹುದು. ಮತ್ತೆ ಒಂದು ಮಗುವಿನಿಂದ ನೆಕ್ಸ್ಟ್ ಮಗುವಿಗೆ ಎಷ್ಟು ಅಂತರ ಇರಬೇಕಲ್ಲ, ಬೇಸ್ಡ್ ಆನ್ ಅವರ್ ಎಕನಾಮಿಕ್ ಸ್ಟೆಬಿಲಿಟಿ ಅಥವಾ ಬೇರೆ ಎಲ್ಲ ಫ್ಯಾಕ್ಟರ್ಸ್ ಇಲ್ಲಿ ಕ್ಯಾಲ್ಕುಲೇಟ್ ಆಗ್ತವೆ. ಸೊ ಅಂತಹ ಫ್ಯಾಕ್ಟರ್ಸ್ ಅನ್ನ ಇಟ್ಕೊಂಡು ಫಸ್ಟ್ ಮಗುವಿಂದ ನೆಕ್ಸ್ಟ್ ಮಗುವಿಗೆ ಎಷ್ಟು ನಾವು ಮಧ್ಯೆ ಗ್ಯಾಪ್ ಇಡಬಹುದು, ಇದನ್ನ ಅಚೀವ್ ಮಾಡ್ಲಿಕ್ಕೂ ಕೂಡ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅನ್ನ ಯೂಸ್ ಮಾಡಬಹುದು. ಹೌ ಇಟ್ ವರ್ಕ್ಸ್? ಕಾಂಟ್ರಸೆಪ್ಷನ್ ಮೆಥಡ್ಸ್ ಹೆಂಗೆ ವರ್ಕ್ ಮಾಡ್ತವೆ? ಬಿಕಾಸ್ ಅಲ್ಟಿಮೇಟ್ಲಿ ದೇ ಹ್ಯಾವ್ ಟು ಪ್ರಿವೆಂಟ್ ದ ಪ್ರೆಗ್ನೆನ್ಸಿ. ಸೊ ಹೆಂಗೆ ಅವು ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತವೆ? ಕಾಂಟ್ರಸೆಪ್ಷನ್ ವರ್ಕ್ಸ್ ಇನ್ ಒನ್ ಆಫ್ ದ 3 ways. ಸೊ ಈ 3ರಲ್ಲಿ ಒಂದು ವೇನಲ್ಲಿ ಅವು ವರ್ಕ್ ಮಾಡಿ ಪ್ರೆಗ್ನೆನ್ಸಿಯನ್ನ ಪ್ರಿವೆಂಟ್ ಮಾಡ್ತವೆ. ಯಾವ್ಯಾವುದು? ಪ್ರಿವೆಂಟಿಂಗ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ಸ್ಪರ್ಮ್ ಅಂಡ್ ಓವಮ್, ಪ್ರಿವೆಂಟಿಂಗ್ ದ ಫರ್ಟಿಲೈಸೇಷನ್, ಪ್ರಿವೆಂಟಿಂಗ್ ದ ಎಂಬ್ರಿಯೋ ಫ್ರಾಮ್ ಇಂಪ್ಲಾಂಟೇಶನ್ ಇನ್ ದ ಯುಟರಸ್. ಸೊ ಈ 3ರಲ್ಲಿ ಯಾವ್ದಾದ್ರು ಒಂದು ಸ್ಟೆಪ್ ಅನ್ನ ಅಚೀವ್ ಮಾಡಿದ್ರು ಸಾಕು, ಅಲ್ಲೇನಾಗುತ್ತೆ, ಪ್ರೆಗ್ನೆನ್ಸಿ ಪ್ರಿವೆಂಟ್ ಆಗುತ್ತೆ ಅಥವಾ ಬರ್ತ್ ರೇಟು ಅಲ್ಲಿ ಕಂಟ್ರೋಲ್ ಆಗುತ್ತೆ. ಸೊ ಏನ್ ಡಿಸ್ಕಸ್ ಮಾಡಿದ್ವಿ? ರಿಪ್ರೊಡಕ್ಷನ್ ನಲ್ಲಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್, ಹ್ಯೂಮನ್ ಬೀಯಿಂಗ್ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್, ಹೌದಾ? ಮೇಲ್ ಪಾರ್ಟ್ನರ್ ಅಂಡ್ ಫಿಮೇಲ್ ಪಾರ್ಟ್ನರ್. ಮೇಲ್ ಇಂದ ಗ್ಯಾಮೆಟ್ಸ್ ಯಾವ್ದು ಬರುತ್ತೆ? ಸ್ಪರ್ಮ್ಸ್ ಬರ್ತವೆ, ಕರೆಕ್ಟಾ? ಮದರ್ ಇಂದ, ಫಿಮೇಲ್ ಇಂದ ಏನ್ ಬರುತ್ತೆ? ಎಗ್ ಅಥವಾ ಓವಮ್. ಸೊ ದೀಸ್ ಸ್ಪರ್ಮ್ಸ್ ಇನ್ಸೆಮಿನೇಷನ್ ಅಂದ್ರೆ ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ದೇ ಆರ್ ಟ್ರಾನ್ಸ್ಫರ್ಡ್ ಇನ್ ಟು ದ ಫಿಮೇಲ್ ಬಾಡಿ. ಫಿಮೇಲ್ ಬಾಡಿ ಒಳಗಡೆ ನಾವು ಸಿ ದಿಸ್ ರಫ್ ಆಗಿ, ದಿಸ್ ಈಸ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ವೆಜೈನಾ, ಸರ್ವಿಕ್ಸ್ ಮತ್ತೆ ಯುಟರಸ್. ಇದೇನು ಫಾಲೋಪಿಯನ್ ಟ್ಯೂಬ್ ಫಿಂಬ್ರಿಯೆ. ಅಂಡ್ ಹಿಯರ್ ವಿ ಹ್ಯಾವ್ ಅ ಗೋನಾಡ್ಸ್. ಯಾವುದು? ಓವರಿ, ಕರೆಕ್ಟಾ? ಸೊ ಸ್ಪರ್ಮ್ಸ್, this is the penis and these are the sperms entered during sexual intercourse.
ಇಲ್ಲಿ ಎಗ್ ಇದೆ, ಅಪ್ಪರ್ ಪಾರ್ಟ್ ಆಫ್ ದ ಫಾಲೋಪಿಯನ್ ಟ್ಯೂಬ್ ಅಲ್ಲಿ ಎಗ್ ಇದೆ ಅಂಡ್ ಮೇಲ್ ಗ್ಯಾಮೆಟ್ ಇಲ್ಲಿ ಎಂಟರ್ ಆಗಿದ್ದಾವೆ. ನಮಗೇನ್ ಗೊತ್ತಿದೆ, ಈ ಗ್ಯಾಮೆಟ್ಸ್ ಗಳು ಸ್ಪರ್ಮ್ಸ್ ಗಳು ಮುಂದೆ ಅವು ಮೂವ್ ಆಗ್ತಾ ಆಗ್ತಾ ಎಲ್ಲಿಗೆ ರೀಚ್ ಆಗ್ತವೆ, ಅಪ್ಪರ್ ಪಾರ್ಟ್ ಆಫ್ ದ ಫಾಲೋಪಿಯನ್ ಟ್ಯೂಬ್ಗೆ ರೀಚ್ ಆಗಿ ಅಲ್ಲಿ ಅದು ಫಲೀಕರಣ ಆಗಿ ಯುಗ್ಮಜವನ್ನ ಫಾರ್ಮ್ ಮಾಡುತ್ತೆ. ಆ ಯುಗ್ಮಜ ಇನ್ ಟರ್ನ್ ಮೂವ್ ಆಗ್ತಾ ಆಗ್ತಾ ಬಂದು ಇಲ್ಲಿ ಇಂಪ್ಲಾಂಟ್ ಆಗುತ್ತೆ. ಓಕೆ, ಇವಾಗ ನಾವು ಅಲ್ಟಿಮೇಟ್ಲಿ ಬರ್ತ್ ನ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಯಾವ್ಯಾವ ಸ್ಟೆಪ್ ಅಲ್ಲಿ ಕಂಟ್ರೋಲ್ ಮಾಡಬಹುದು? ಒಂದು, ಈ ಸ್ಪರ್ಮ್ ಏನಿದಾವಲ್ಲ, ಈ ಸ್ಪರ್ಮ್, ಜಸ್ಟ್ ಎ ಮಿನಿಟ್. ಸೊ ಈ ಸ್ಪರ್ಮ್ಸ್, ಕಲರ್ ಚೇಂಜ್. ಓಕೆ, ಸೊ ಇಲ್ಲಿರುವಂತಹ ಸ್ಪರ್ಮ್ಸ್ ಮತ್ತೆ ಇಲ್ಲಿರುವಂತಹ ಫಿಮೇಲ್ ಗ್ಯಾಮೆಟ್ ಎಗ್, ಇವೆರಡು ಕಾಂಟ್ಯಾಕ್ಟ್ ಆಗೋದನ್ನ ನಾವು ತಪ್ಪಿಸಬಹುದು. ಇದು ಒಂದು ಮೆಥಡ್. ಸೊ ಅವೆರಡು ಕಾಂಟ್ಯಾಕ್ಟ್ ಆಗ್ಲಿಲ್ಲ ಅಂತಂದ್ರೆ ಸ್ಪರ್ಮ್ ಮತ್ತೆ ಎಗ್ ಅಲ್ಲಿ ಯುಗ್ಮಜ ಆಗೋದಿಲ್ಲ, ಫಲೀಕರಣ ಆಗೋದಿಲ್ಲ. ಇದು ಒಂದು. ಎರಡು, ಇನ್ ಕೇಸ್ ಇವು ಕಾಂಟ್ಯಾಕ್ಟ್ ಆಗಕ್ ಬಂದ್ರೂ ಫರ್ಟಿಲೈಸೇಷನ್ ಆಗ್ಲಿಕ್ಕೆ ಬಿಡಬಾರದು. ಅಂದ್ರೆ ಫರ್ಟಿಲೈಸೇಷನ್ ಆಗ್ಲಿಕ್ಕೆ ಸ್ಪೇಸ್ ಅನ್ನ ಇಲ್ಲಿ ಕೊಡಬಾರದು. ಅದರಿಂದನೂ ನಾವು ಕಂಟ್ರೋಲ್ ಮಾಡಬಹುದು. ಇಲ್ಲಪ್ಪ, ಇನ್ ಕೇಸ್ ಅವು ಎರಡು ರೀಚ್ ಆಗಿ ಒಂದಕ್ಕೊಂದು ಫಲೀಕರಣಗೊಂಡು ಯುಗ್ಮಜವನ್ನ ಫಾರ್ಮ್ ಅಂತೂ ಮಾಡ್ಬಿಟ್ಟಿದಾವೆ ಅನ್ನೋದಾದ್ರೆ ಆ ಯುಗ್ಮಜ ಇಂಪ್ಲಾಂಟ್ ಆಗಿ ಪ್ರೆಗ್ನೆನ್ಸಿಯನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಬಿಡಬಾರದು. ಸೊ ಕಾಂಟ್ರಸೆಪ್ಟಿವ್ ಮೆಥಡ್ಸ್ 3 ರೀತಿಯಲ್ಲಿ ವರ್ಕ್ ಮಾಡಬಹುದು. ಈ ಮೇನು ಸ್ಪರ್ಮ್ ಎಗ್ಗೆ ರೀಚ್ ಆಗೋದನ್ನ ತಡೆಗಟ್ಟಬಹುದು, ಅಥವಾ ರೀಚ್ ಆದ್ರೂ ಫಲೀಕರಣ ಆಗೋದನ್ನ ತಡೆಗಟ್ಟಬಹುದು, ಅಥವಾ ಫಲೀಕರಣ ಆಗಿತ್ತು ಅಂತಂದ್ರೆ ಅದು ಇಂಪ್ಲಾಂಟ್ ಆಗೋದನ್ನ ತಡೆಗಟ್ಟಬಹುದು. ಸೊ ಇದ್ರ ಮೇಲೆ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಅವು ವರ್ಕ್ ಮಾಡ್ತವೆ. ಸೊ ದೇ ಕ್ಯಾನ್ ಪ್ರಿವೆಂಟ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ಸ್ಪರ್ಮ್ ಅಂಡ್ ಓವನ್, ದೇ ಕ್ಯಾನ್ ಪ್ರಿವೆಂಟ್ ದ ಫರ್ಟಿಲೈಸೇಷನ್, ಆರ್ ದೇ ಕ್ಯಾನ್ ಪ್ರಿವೆಂಟ್ ದ ಎಂಬ್ರಿಯೋ ಫ್ರಾಮ್ ಇಂಪ್ಲಾಂಟೇಶನ್ ಇನ್ ದ ಯುಟರಸ್. ಈ ಮೂರಲ್ಲಿ ಒಂದು ಕೆಲಸ ಆದ್ರೂ ಅಲ್ಲಿ ಬರ್ತ್ ಕಂಟ್ರೋಲ್ ಆಗುತ್ತೆ, ಪ್ರೆಗ್ನೆನ್ಸಿ ಪ್ರಿವೆಂಟ್ ಆಗುತ್ತೆ. ಓಕೆ, ಹಾಗಾದ್ರೆ ಈ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಏನಿದಾವಲ್ಲ ಅವತ್ರದ್ದು ಪ್ರಾಪರ್ಟೀಸ್ ಏನಿರಬೇಕು? ನಾವೇನು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಥವಾ ಬರ್ತ್ ಕಂಟ್ರೋಲ್ ಮೆಥಡ್ಸ್ ಯೂಸ್ ಮಾಡ್ತೀವಲ್ಲ, ಅವು ಪ್ರಾಪರ್ಟೀಸ್ ಹೆಂಗಿರ್ಬೇಕು, ಅವ್ರ ಕ್ಯಾರೆಕ್ಟರ್ಸ್ ಹೆಂಗಿರ್ಬೇಕು? ಆ ಮೆಥಡ್ಗಳು, ಕಾಂಟ್ರಾಸೆಪ್ಟಿವ್ ಮೆಥಡ್ಗಳು ಯೂಸರ್ ಫ್ರೆಂಡ್ಲಿ ಇರಬೇಕು. ಅಂದ್ರೆ ಯಾವ ಕಪಲ್ಲು ಬರ್ತ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಮೆಥಡ್ಸ್ ಗಳನ್ನ ಅಳವಡಿಸ್ಕೊತಾ ಇದ್ದಾರೋ ಅವು ಫ್ರೆಂಡ್ಲಿ ಇರಬೇಕು, ಅಂದ್ರೆ ಯೂಸರ್ ಫ್ರೆಂಡ್ಲಿ ಇರಬೇಕು ಮೆಥಡ್ಸ್. ನೆಕ್ಸ್ಟ್, ದೇ ಆರ್ ಈಸಿಲಿ ಅವೈಲೇಬಲ್. ಸೊ ಆ ಮೆಥಡ್ಸ್ ಒಳಗಡೆ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಅನ್ನ ಅಥವಾ ಯಾವ್ದೋ ಒಂದು ವಸ್ತುವನ್ನ ನಾವು ಯೂಸ್ ಮಾಡ್ಬೇಕಿತ್ತು ಅಂದ್ರೆ ಅದು ಈಸಿಯಾಗಿ ಅವೈಲೇಬಲ್ ಇರಬೇಕು. ಅಂಡ್ ಇಟ್ ಹ್ಯಾಸ್ ಟು ಬಿ ಇಫೆಕ್ಟಿವ್. ಹೌದಾ, ಇದಂತೂ ಫಸ್ಟ್ ಅಚೀವ್ ಆಗ್ಲೇಬೇಕು. ಇಟ್ ಹ್ಯಾಸ್ ಟು ವರ್ಕ್ ಇನ್ ಅನ್ ಎಫಿಷಿಯಂಟ್ ಮ್ಯಾನರ್ ಅಂಡ್ ನೋ ಸೈಡ್ ಇಫೆಕ್ಟ್. ಇನ್ ಕೇಸ್ ಯಾವ್ದಾದ್ರು ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ ಆ ಕೆಮಿಕಲ್ಸ್ ಇಂದ ಕಾಂಟ್ರಾಸೆಪ್ಟಿವ್ ಅಂದ್ರೆ ಬರ್ತ್ ಕಂಟ್ರೋಲ್ ಆಗಬೇಕು, ಬಟ್ ಅಲ್ಲಿ ಆ ಕಪಲ್ಸ್ಗೆ ಯಾವ್ದು ಸೈಡ್ ಇಫೆಕ್ಟ್ ಅಂತ ಆಗ್ಬಾರ್ದು ಹೆಲ್ತ್ ವೈಸ್. ಅಂಡ್ ಇಟ್ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ಸೆಕ್ಷುವಲ್ ಡಿಸೈರ್. ಸೊ ಆ ಕಪಲ್ದು ಸೆಕ್ಷುವಲ್ ಡಿಸೈರ್ ಅನ್ನ ಸೆಕ್ಷುವಲ್ ಡಿಸೈರ್ಗೆ ಏನು ಅಫೆಕ್ಟ್ ಮಾಡಿರಬಾರದು, ಬಟ್ ದೇ ಹ್ಯಾವ್ ಟು ಕಂಟ್ರೋಲ್ ದ ಬರ್ತ್ ರೇಟ್. ಸೊ ಇವು ಕೆಲವೊಂದು ಪ್ರಾಪರ್ಟೀಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಷನ್. ಹಾಗಾದ್ರೆ ಯಾವ್ಯಾವ ಮೆಥಡ್ ಇದಾವೆ? ವೆರಿ ವೆರಿ ಇಂಪಾರ್ಟೆಂಟ್ ಸ್ಲೈಡ್. ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ನಲ್ಲಿ 2 ಟೈಪ್ ಇದಾವೆ. ಕೆಲವೊಂದನ್ನ ನಾವು ಟೆಂಪರರಿ ಮೆಥಡ್ ಅಂತ ಹೇಳ್ತೀವಿ, ಕೆಲವೊಂದನ್ನ ಪರ್ಮನೆಂಟ್ ಮೆಥಡ್ಸ್ ಅಂತ ಹೇಳ್ತೀವಿ. ಟೆಕ್ಸ್ಟ್ ಬುಕ್ ನಲ್ಲಿ ಫುಲ್ ಎಕ್ಸ್ಪ್ಲೇಷನ್ ಇದೆ, ನಾನು ಇಲ್ಲಿ ಚಾರ್ಟ್ ರೀತಿಯಾಗಿ ಕಲಿಸ್ತಾ ಇದ್ದೀನಿ, ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಟೆಂಪರರಿ ಮೆಥಡ್ಸ್ ನಲ್ಲಿ ಯಾವ್ಯಾವುದು ಒಂದ್ಸತಿ ಓದೋಣ ಕರೆಕ್ಟ್ ಆಗಿ. ನ್ಯಾಚುರಲ್ ಮೆಥಡ್ ಬರುತ್ತೆ, ಬ್ಯಾರಿಯರ್ಸ್, ಐಯುಡೀಸ್, ಪಿಲ್ ಮೆಥಡ್, ಇಂಜೆಕ್ಷನ್ಸ್ ಅಂಡ್ ಇಂಪ್ಲಾಂಟ್ಸ್. ಇವೆಲ್ಲವೂ ಟೆಂಪರರಿ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಪರ್ಮನೆಂಟ್ ಮೆಥಡ್ಸ್ ಯಾವ್ಯಾವು ಅಂತಂದ್ರೆ ವ್ಯಾಸಕ್ಟಮಿ ಮತ್ತೆ ಟ್ಯೂಬಕ್ಟಮಿ. ವ್ಯಾಸಕ್ಟಮಿ ಮತ್ತೆ ಟ್ಯೂಬಕ್ಟಮಿ ಮಾಡಿಸ್ಕೊಳ್ಳೋದ್ರಿಂದ ಪರ್ಮನೆಂಟ್ ಆಗಿ ನಾವು ಬರ್ತ್ ಕಂಟ್ರೋಲ್ ಅನ್ನ ಮಾಡಬಹುದು. ಇವೆಲ್ಲವೂ ಟೆಂಪರರಿ, ಓನ್ಲಿ ಫಾರ್ ಅ ಟೈಮ್ ಬೀಯಿಂಗ್. ಇದನ್ನ ಯೂಸ್ ಮಾಡಿದ್ರೆ, ಈ ಮೆಥಡ್ಸ್ ಅನ್ನ ಯೂಸ್ ಮಾಡಿದ್ರೆ ಆ ಪೀರಿಯಡ್ ಅಷ್ಟೇ ನಾವು ಬರ್ತ್ ಅನ್ನ ಕಂಟ್ರೋಲ್ ಮಾಡಬಹುದು. ಗೊತ್ತಾಯ್ತಾ? ಕಾಂಟ್ರಾಸೆಪ್ಟಿವ್ ಮೆಥಡ್ಸ್, ಟೆಂಪರರಿ ಮೆಥಡ್ಸ್ ಅಂಡ್ ಪರ್ಮನೆಂಟ್ ಮೆಥಡ್ಸ್. ಸೊ ಫಸ್ಟ್ ವಿ ವಿಲ್ ಗೋ ವಿತ್ ನ್ಯಾಚುರಲ್ ಮೆಥಡ್. ನೆನಪಿರ್ಬೇಕು, ನ್ಯಾಚುರಲ್ ಮೆಥಡ್ ಟೆಂಪರರಿ ಇದೆ. ಸೊ ಒನ್ ಬೈ ಒನ್ ಫಸ್ಟ್ ಇವೆಲ್ಲವೂ ಮುಗಿಸೋಣ, ದೆನ್ ವಿಲ್ ಗೋ ವಿತ್ ಪರ್ಮನೆಂಟ್ ಮೆಥಡ್. ಓಕೆ, ನೆಕ್ಸ್ಟ್ ಅಗೇನ್ ಇದು ಫುಲ್ ಸಮರೈಸ್ ಮಾಡಿ ಹಾಕಿದ್ದೀನಿ, ನೋಡಿ ಹೆಂಗೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಫಸ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ದ ನ್ಯಾಚುರಲ್ ಮೆಥಡ್. ಅದಕ್ಕೆ ಇದನ್ನಷ್ಟೇ ರೆಡ್ ಮಾಡಿರೋದು. ನ್ಯಾಚುರಲ್ ಮೆಥಡ್ ಅಂದ್ರೆ ಏನು? ಇಟ್ ಪ್ರಿವೆಂಟ್ಸ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ಸ್ಪರ್ಮ್ ಅಂಡ್ ಓವಮ್.
ಸೊ ನಾವು ಫಸ್ಟ್ ಸ್ಲೈಡ್ ಅಲ್ಲಿ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ 3 ರೀತಿಯಾಗಿ ಕೆಲಸ ಮಾಡಬಹುದು ಅಂತ ಹೇಳಿದ್ವಿ. ಅದರಲ್ಲಿ ನ್ಯಾಚುರಲ್ ಮೆಥಡ್ ಅಲ್ಲಿ ಏನ್ ಮಾಡ್ತಾ ಇದೆ, ನ್ಯಾಚುರಲ್ ಮೆಥಡ್ ನಲ್ಲಿ ನಾವು ಇನಿಷಿಯಲ್ ಪಾಯಿಂಟಿಗೆನೆ ಸ್ಪರ್ಮ್ ಮತ್ತೆ ಓವಮ್ ಕಾಂಟ್ಯಾಕ್ಟ್ ಆಗೋದನ್ನ ತಪ್ಪಿಸ್ತಾ ಇದೀವಿ. ಸ್ಪರ್ಮ್ ಮತ್ತೆ ಓವಮ್ ಕಾಂಟ್ಯಾಕ್ಟೇ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಫಲೀಕರಣ ಆಗೋದಿಲ್ಲ. ಫಲೀಕರಣ ಆಗ್ಲಿಲ್ಲ ಅಂದ್ರೆ ಯುಗ್ಮಜ ಅಂತ ಇರೋದಿಲ್ಲ. ಗೊತ್ತಾಯ್ತಾ? ಅಂಡ್ ನೋವಿಂಗ್ ದ ವರ್ಕಿಂಗ್ ಆಫ್ ದ ಬಾಡಿ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವರ್ಕಿಂಗ್ ಆಫ್ ದ ಬಾಡಿ ಅಂದ್ರೆ ನ್ಯಾಚುರಲ್ ಮೆಥಡ್ ಅಲ್ಲಿ ನಾವು ಯಾವುದೇ ಕೆಮಿಕಲ್ ಅಂತ ಆಗ್ಲಿ, ಯಾವುದೋ ಒಂದು ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟ್ ಆಗ್ಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ವರ್ಕಿಂಗ್ ಆಫ್ ದ ಬಾಡಿ, ಮೇಲ್ ಮತ್ತೆ ಫಿಮೇಲ್ ವರ್ಕಿಂಗ್ ಆಫ್ ದ ಬಾಡಿ ಏನಿದೆ ನಮಗೆ ಗೊತ್ತಿದೆ. ಮೆನಿಸ್ಟ್ರುವಲ್ ಸೈಕಲ್ ಇರುತ್ತೆ ಫಿಮೇಲ್ಸ್ ನಲ್ಲಿ, ಎಗ್ಗು ಮಿಡ್ ಆಫ್ ದ ಮೆನಿಸ್ಟ್ರುವಲ್ ಸೈಕಲ್ ರಿಲೀಸ್ ಆಗುತ್ತೆ, ಮೇಲ್ಸ್ ನಲ್ಲಿ ಕಂಟಿನ್ಯೂಸ್ ಆಗಿ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಸೊ ಇದು ನಮ್ದು ವರ್ಕಿಂಗ್ ಗೊತ್ತಿದೆ, ಮೇಲ್ ಮತ್ತೆ ಫಿಮೇಲ್ ಬಾಡಿ. ಸೊ ಈ ವರ್ಕಿಂಗ್ ಅನ್ನ ಇಟ್ಕೊಂಡು ನಾವು ಬರ್ತ್ ಅನ್ನ ಹೆಂಗೆ ಕಂಟ್ರೋಲ್ ಮಾಡಬಹುದು, ಅದನ್ನ ನಾವು ನ್ಯಾಚುರಲ್ ಮೆಥಡ್ ಅಂತ ಹೇಳ್ತೀವಿ. ನ್ಯಾಚುರಲ್ ಮೆಥಡ್ ಅಲ್ಲಿ ಅಗೇನ್ 3 ಟೈಪ್ಸ್, ಕನ್ಫ್ಯೂಸ್ ಆಗಬಾರ್ದು. ಫಿಸಿಯೋಲಾಜಿಕಲ್ ಮೆಥಡ್, ಕಾಯ್ಟಸ್ ಇಂಟ್ರಪ್ಷನ್ ಅಂಡ್ ಲ್ಯಾಕ್ಟೇಷನಲ್ ಅಮಿನೋರಿಯಾ. ಸೊ ಇವು 3 ಮೆಥಡ್ಗಳು ನ್ಯಾಚುರಲ್ ಅಲ್ಲಿ, ಅಂದ್ರೆ ವಿದೌಟ್ ಯೂಸ್ ಆಫ್ ಎನಿ ಕೆಮಿಕಲ್ಸ್ ಈ 3 ಫಾಲೋ ಮಾಡಿ ನಾವು ಬರ್ತ್ ಅನ್ನ ಕಂಟ್ರೋಲ್ ಮಾಡಬಹುದು. ಫಸ್ಟ್ ಒನ್ ಫಿಸಿಯೋಲಾಜಿಕಲ್ ಮೆಥಡ್. ಕನ್ಫ್ಯೂಸ್ ಇಲ್ಲ ಅಂತ ಅನ್ಕೋತೀನಿ. ಫಿಸಿಯೋಲಾಜಿಕಲ್ ಮೆಥಡ್, ಇಟ್ ಈಸ್ ಬೇಸ್ಡ್ ಮೇನ್ಲಿ ಆನ್ ದ ನಾಲೆಜ್ ಆಫ್ ಮೆನಿಸ್ಟ್ರುವಲ್ ಸೈಕಲ್. ಈ ಮೆನಿಸ್ಟ್ರುವಲ್ ಸೈಕಲ್ ಅನ್ನ ನಾವು ಕಳೆದ ಚಾಪ್ಟರ್ ನಲ್ಲಿ ಕಂಪ್ಲೀಟ್ ಆಗಿ ಓದಿದೀವಿ. ಸೊ ಆ ಮೆನಿಸ್ಟ್ರುವಲ್ ಸೈಕಲ್ ಏನೊಂದು ಕಾನ್ಸೆಪ್ಟ್ ಇದೆ, ಅದ್ರ ಮೇಲೆ ಈ ಮೆಥಡ್ ಅನ್ನ ನಾವು ಯೂಸ್ ಮಾಡಬಹುದು. ವಾಟ್ ಈಸ್ ದ ಮೆಥಡ್? ಟು ಅವಾಯ್ಡ್ ದ ಇಂಟರ್ಕೋರ್ಸ್ ಅಟ್ ದ ಟೈಮ್ ಆಫ್ ಓವ್ಯುಲೇಷನ್. ಸೊ ಇಲ್ಲೇನಾಗ್ತಾ ಇದೆ, ಮೆನಿಸ್ಟ್ರುವಲ್ ಸೈಕಲ್ ಓಕೆ. ಮೆನಿಸ್ಟ್ರುವಲ್ ಸೈಕಲ್ ನಾವ್ ಏನ್ ಕಲ್ತಿದೀವಿ, 28 ಡೇಸ್ ಪೀರಿಯಡ್ ಅಂತ ಕಲ್ತಿದೀವಿ, ನೆನಪಿದೆಯಾ? 1 to 28 ಡೇಸ್. ಮಧ್ಯದಲ್ಲಿ 14th ಡೇ ಅಂದ್ರೆ ಮಿಡ್ ಆಫ್ ದ ಮೆನಿಸ್ಟ್ರುವಲ್ ಸೈಕಲ್. ಮಿಡ್ ಆಫ್ ದ ಮೆನಿಸ್ಟ್ರುವಲ್ ಸೈಕಲ್ ನಲ್ಲಿ ಇಲ್ಲಿ ಏನಾಗುತ್ತೆ ಅಂತ ಓದಿದ್ವಿ ನಾವು, ಓವ್ಯುಲೇಷನ್ ಆಗುತ್ತೆ ಅಂತ ಓದಿದ್ವಿ. ಓಕೆ, ಓವ್ಯುಲೇಷನ್ ಅಂದ್ರೆ ಏನು? ಗ್ರಾಫಿಯನ್ ಫಾಲಿಕಲ್ ಇಂದ ಇಲ್ಲಿರುವಂತಹ ಏನು ಫಿಮೇಲ್ ಗ್ಯಾಮೆಟ್ ಇದೆ ಅದು ಹೊರಗಡೆ ಬರುತ್ತೆ, ಫಾಲೋಪಿಯನ್ ಟ್ಯೂಬ್ ಅನ್ನ ಎಂಟರ್ ಆಗುತ್ತೆ, ಅದನ್ನ ನಾವು ಓವ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಈ ಮೆಥಡ್ ಅಲ್ಲಿ ನಾವು ಏನ್ ಓದಿದ್ವಿ, ಅವಾಯ್ಡ್ ಇಂಟರ್ಕೋರ್ಸ್ ಅಟ್ ದ ಟೈಮ್ ಆಫ್ ಓವ್ಯುಲೇಷನ್. ಸೊ ಓವ್ಯುಲೇಷನ್ ಆಗುವಂತಹ ಟೈಮಿಗೆ ಸೆಕ್ಷುವಲ್ ಇಂಟರ್ಕೋರ್ಸ್ ಅನ್ನ ಅವಾಯ್ಡ್ ಮಾಡಿದ್ರೆ ಆವಾಗ ಸ್ಪರ್ಮು ಮತ್ತೆ ಎಗ್ಗು ಕಾಂಟ್ಯಾಕ್ಟ್ ಗೆ ಬರೋದೇ ಇಲ್ಲ. ಹೆಂಗೆ ಇದು? 14th ಡೇಗೆ ಓವ್ಯುಲೇಷನ್ ಆಗುತ್ತೆ, ಪ್ಲಸ್ ಆರ್ ಮೈನಸ್. ಯಾಕಂದ್ರೆ ಎಕ್ಸಾಕ್ಟ್ ಡೇಟ್ ಆಫ್ ಓವ್ಯುಲೇಷನ್ ಅನ್ನ ಹೇಳಕ್ ಬರೋದಿಲ್ಲ. ಯಾಕಂದ್ರೆ 28 ಡೇಸ್ ಎಕ್ಸಾಕ್ಟ್ಲಿ ಮೆನಿಸ್ಟ್ರುವಲ್ ಸೈಕಲ್ ಎಲ್ಲಾ ಫಿಮೇಲ್ಸ್ ನಲ್ಲಿ ಇರೋದಿಲ್ಲ. ಕೆಲವೊಬ್ಬರಲ್ಲಿ 30 ಇರುತ್ತೆ, ಕೆಲವೊಬ್ಬರಲ್ಲಿ 26 ಇರುತ್ತೆ, ಬೇಸ್ಡ್ ಆನ್ ದೇರ್ ಬಾಡಿ ಟೈಪ್. ಹೌದಾ? ಸೊ ಪ್ಲಸ್ ಆರ್ ಮೈನಸ್, ಈ ಕಡೆ +2 ಆರ್ ಈ ಕಡೆ ನಾವು -2 ತಗೊಂಡ್ರು ಇಲ್ಲಿ 12 ಆಯ್ತು, ಇಲ್ಲಿ 16 ಆಯ್ತು. ಸೊ ಮೆನಿಸ್ಟ್ರುವಲ್ ಸೈಕಲ್ ಏನು ಮಿಡ್ ಟೈಮ್ ಇದೆಯಲ್ಲ, ಯಾವಾಗ ಓವ್ಯುಲೇಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ, ಆವಾಗ ನಾವು ಸೆಕ್ಷುವಲ್ ಇಂಟರ್ಕೋರ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಅದರಿಂದ ಏನಾಗುತ್ತೆ, ಸೆಕ್ಷುವಲ್ ಇಂಟರ್ಕೋರ್ಸ್ ಇಲ್ಲ ಅಂತಂದ್ರೆ ಫಿಮೇಲ್ ಬಾಡಿ ಒಳಗಡೆ ಸ್ಪರ್ಮ್ ಇಲ್ಲ ಅಂತ ಅರ್ಥ ಆ ಪೀರಿಯಡ್ ಅಲ್ಲಿ. ಸೊ ಫಿಮೇಲ್ ಬಾಡಿನಲ್ಲಿ ದಿಸ್ ಈಸ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಓಕೆ, ಸೊ ಯಾವಾಗ ಈ ಪಾಯಿಂಟ್ ಅಲ್ಲಿ ಅಂದ್ರೆ ಅಪ್ಪರ್ ಪಾರ್ಟ್ ಆಫ್ ದ ಫಾಲೋಪಿಯನ್ ಟ್ಯೂಬ್ ಅಲ್ಲಿ ಎಗ್ ಬಂದು ರೀಚ್ ಆಗೋ ಚಾನ್ಸಸ್ ಇರುತ್ತಲ್ಲ, ಅವಾಗ ನಾವು ಸ್ಪರ್ಮ್ ಅನ್ನ ಇಲ್ಲಿ ಎಂಟರ್ ಮಾಡಕ್ ಕೊಡಬಾರದು, ಅಂದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ, ಈ ಎಗ್ಗದ್ದು ಲೈಫ್ ಸ್ಪ್ಯಾನ್ 1 ಡೇ. ಹೌದಾ? ಸೊ 1 ಡೇ ವರೆಗೂ ಅದು ಇದ್ದು ಆಮೇಲೆ ಅಲ್ಲೇ ಅದು ಹೋಗ್ಬಿಡುತ್ತೆ, ಡಿಸ್ಇಂಟಿಗ್ರೇಟ್ ಆಗ್ಬಿಡುತ್ತೆ. ಬಟ್ ಸ್ಪರ್ಮದ್ದು ಲೈಫ್ ಸ್ಪ್ಯಾನ್ ಎಷ್ಟಿದೆ? ಸ್ಪರ್ಮದ್ದು ಲೈಫ್ ಸ್ಪ್ಯಾನ್ ಅಪ್ರಾಕ್ಸಿಮೇಟ್ಲಿ ನಾವು 2 to 3 ಡೇಸ್ ಅಂತ ಹೇಳ್ಬೋದು. ಸೊ ಈ 14th ಡೇಗೆ ಓವ್ಯುಲೇಷನ್ ಆಗುತ್ತೆ ಅಂತಂದ್ರೆ 2 to 3 ಡೇಸ್ ಈ ಕಡೆ ಮೊದಲು, ಅಥವಾ 2 to 3 ಡೇಸ್ ಓವ್ಯುಲೇಷನ್ ಆದ್ಮೇಲೆ ಈ ಪೀರಿಯಡ್ ಅಲ್ಲಿ ನಾವು ಸೆಕ್ಷುವಲ್ ಇಂಟರ್ಕೋರ್ಸ್ ಅನ್ನ ಅವಾಯ್ಡ್ ಮಾಡಿದ್ರೆ ಅವಾಗ ಸ್ಪರ್ಮ್ ಮತ್ತೆ ಎಗ್ಗು ಎರಡು ಕಾಂಟ್ಯಾಕ್ಟ್ ಗೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಅರ್ಥ. ಅದಕ್ಕೆ ಇದನ್ನ ಏನಂತ ಹೇಳ್ತಾರೆ, ಅನ್ಸೇಫ್ ಪೀರಿಯಡ್ ಅಂತ ಹೇಳ್ತಾರೆ. ಅನ್ಸೇಫ್ ಪೀರಿಯಡ್ ಅಥವಾ ಅನ್ಸೇಫ್ ಟೈಮ್ ಅಂತಾನು ಹೇಳ್ತಾರೆ. ಅದನ್ನ ಇನ್ನೂ ಒಂದು ರೀತಿನಲ್ಲಿ ಹೇಳ್ಬೇಕಂದ್ರೆ ಫರ್ಟೈಲ್ ಪೀರಿಯಡ್. ಈ 2 ವರ್ಡ್ ಅನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಫರ್ಟೈಲ್ ಪೀರಿಯಡ್ ಅಂತ ನಾವ್ ಯಾವಾಗ ಹೇಳ್ತೀವಿ, ಎದಕ್ ಹೇಳ್ತಾ ಇದೀವಿ? ಬಿಕಾಸ್ ಈ ಪೀರಿಯಡ್ ಅಲ್ಲಿ ಅಂದ್ರೆ ಓವ್ಯುಲೇಷನ್ ಅದು +or -2 ಈ ಪೀರಿಯಡ್ ನಲ್ಲಿ
ಫರ್ಟಿಲಿಟಿ ಅಂದ್ರೆ ಫರ್ಟಿಲೈಸೇಷನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ? ಯಾಕಂದ್ರೆ ಅಲ್ಲಿ ಎಗ್ದ ಅವೈಲಬಿಲಿಟಿ ಇದೆ ಫಾಲೋಪಿಯನ್ ಟ್ಯೂಬ್ ಅಲ್ಲಿ. ಸೊ ಅದನ್ನೇ ನಾವು ಇಂಟರ್ಕೋರ್ಸಿಗೆ, ಸೆಕ್ಷುವಲ್ ಇಂಟರ್ಕೋರ್ಸಿಗೆ ಕಂಪೇರ್ ಮಾಡಿ ಓದಿದ್ರೆ ಅವಾಗ ಅದನ್ನ ನಾವು ಅನ್ಸೇಫ್ ಪೀರಿಯಡ್ ಅಂತ ಹೇಳ್ಬೋದು. ಸೊ ಒಟ್ನಲ್ಲಿ ಇನ್ನೂ 2 ದಿನ ಮುಂಚೆನೆ, ಯಾಕಂದ್ರೆ ಅವು ಓವ್ಯುಲೇಷನ್ ಡೇ ಗೊತ್ತಿಲ್ಲ ಅಂತಂದ್ರೆ ಒಂದು 10 to 17th ಡೇ ಪ್ಲಸ್ ಆರ್ ಮೈನಸ್. ಓಕೆ, ಯಾಕಂದ್ರೆ ನಮ್ಗೆ ಎಕ್ಸಾಕ್ಟ್ ಓವ್ಯುಲೇಷನ್ ಇವತ್ತೇ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅಲ್ಲೇನು ಹೊರಗಡೆಯಿಂದ ಯಾವುದು ಪ್ರೊಸೆಸ್ ಅಂತ ನಮ್ಗೆ ಕಂಡು ಬರೋದಿಲ್ಲ, ಒಳಗಡೆ ಓವ್ಯುಲೇಷನ್ ಆಗಿರುತ್ತೆ ಅಷ್ಟೇ. ಓಕೆ, ಸೊ ಈ ಪೀರಿಯಡ್ ಅಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಈ 10th ಡೇಕ್ಕಿಂತ ಮುಂಚೆ ಇದನ್ನ ಸೇಫ್ ಪೀರಿಯಡ್ ಅಂತಾರೆ. 17th ಡೇ ಆದ್ಮೇಲೆ ನೆಕ್ಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಬರೋವರೆಗೂ ಸೇಫ್ ಪೀರಿಯಡ್ ಅಂತ ಕರಿತೀವಿ. ಸೊ ಸೇಫ್ ಪೀರಿಯಡ್ ಅಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಆದ್ರೆ ಅಲ್ಲಿ ಫರ್ಟಿಲೈಸೇಷನ್ ಆಗುವಂತಹ ಚಾನ್ಸಸ್ ಇರೋದೇ ಇಲ್ಲ. ಸೇಫ್ ಪೀರಿಯಡ್ ನಲ್ಲಿ, ರಿಮೆಂಬರ್, ಸೇಫ್ ಪೀರಿಯಡ್ ನಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಆದ್ರೆ ಸ್ಪರ್ಮ್ಗಳು ಇರ್ತವೆ ಫಿಮೇಲ್ ಬಾಡಿನಲ್ಲಿ, ಎಗ್ ಇರೋದಿಲ್ಲ. ಗೊತ್ತಾಗ್ತಿದೆಯಾ? ಎಕ್ಸಾಮಿಗೆ ಕೇಳ್ಬೋದು. ಅದೇ ಅನ್ಸೇಫ್ ಪೀರಿಯಡ್ ಅಲ್ಲಿ ತಗೊಂಡ್ರೆ ಫಿಮೇಲ್ ಬಾಡಿನಲ್ಲಿ ಎಗ್ ಇದೆ, ಯಾಕಂದ್ರೆ ಫರ್ಟಿಲೈಸೇಷನ್ ಆಗಿದೆ, ಬಟ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಸ್ಪರ್ಮ್ ಇರೋದಿಲ್ಲ ಅಂತ. ಈ ಪಾಯಿಂಟ್ ಅರ್ಥ ಆಯ್ತಾ ನಿಮಗೆ? ಸೊ ದಿಸ್ ಈಸ್ ದ ಫಸ್ಟ್ ಟೈಪ್, ನ್ಯಾಚುರಲ್ ಮೆಥಡ್. ಓಕೆ, ಸೊ ಏನ್ ಓದಿದ್ವಿ ನಾವಿಲ್ಲಿ? ಇಟ್ ಈಸ್ ಬೇಸ್ಡ್ ಆನ್ ದ ನಾಲೆಜ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್. ಇದನ್ನ ಪಿರಿಯೋಡಿಕ್ ಅಬ್ಸ್ಟಿನೆನ್ಸ್ ಅಂತಾನೂ ಕರೀತಾರೆ. ಅವಾಯ್ಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಟ್ ದ ಟೈಮ್ ಆಫ್ ಓವ್ಯುಲೇಷನ್, ಆಲ್ಸೋ ಕಾಲ್ಡ್ ಆಸ್ ರಿದಮಿಕ್ ಮೆಥಡ್. ಗೊತ್ತಾಯ್ತಾ? ಇಷ್ಟು ಕನ್ಫ್ಯೂಸ್ ಆಗ್ಲೇಬಾರ್ದು. ನೆಕ್ಸ್ಟ್, ಕಾಯ್ಟಸ್ ಇಂಟ್ರಪ್ಷನ್. ವಾಟ್ ಈಸ್ ಕಾಯ್ಟಸ್? ಕಾಯ್ಟಸ್ ಅಂದ್ರೆ ನಾವು ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ಹೇಳಿದ್ವಿ. ಸೊ ಈ ಮೆಥಡ್ ಅಲ್ಲಿ ಏನ್ ಫಾಲೋ ಮಾಡಬೇಕು? ದ ಮ್ಯಾನ್ ಶುಡ್ ವಿಡ್ರಾ ಹಿಸ್ ಪೆನಿಸ್ ಬಿಫೋರ್ ಇಜಾಕ್ಯುಲೇಷನ್ ಫ್ರಾಮ್ ವಿಮೆನ್ಸ್ ಜೆನಿಟಾಲಿಯಾ ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್. ಸೊ ಓಕೆ, ಸೊ ಸೆಕೆಂಡ್ ಟೈಪ್, ದಿಸ್ ಇಸ್ ದ ಫಸ್ಟ್ ಟೈಪ್. ಇಲ್ಲಿ ಸೆಕೆಂಡ್ ಒನ್ ಕಾಯ್ಟಸ್ ಇಂಟ್ರಪ್ಷನ್. ಕಾಯ್ಟಸ್ ಇಂಟ್ರಪ್ಷನ್. ಸೊ ಇಲ್ಲೇನಾಗ್ತಾ ಇದೆ? ನೌ ದಿಸ್ ಈಸ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ರಫ್ ಆಗಿ ಈ ಕಡೆನೂ ಓವರಿ ಇದೆ ಮತ್ತೆ ಈ ಕಡೆನೂ ಓವರಿ ಇದೆ. ನಾವು ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ನಾವೇನ್ ಹೇಳ್ತಿದೀವಿ? ಮೇಲ್ ಬಾಡಿಯಿಂದ ದ ಪೆನಿಸ್ ಹ್ಯಾಸ್ ಟು ಬಿ ಇನ್ಸರ್ಟೆಡ್ ಇನ್ ಟು ದ ಫಿಮೇಲ್ ಜೆನೆಟಲ್ ಸ್ಟ್ರಕ್ಚರ್, ದಟ್ ಈಸ್ ವಜೈನಾ. ದೆನ್ ಇನ್ಸೆಮಿನೇಷನ್ ಅಂದ್ರೆ ಪೆನಿಸ್ ಇಂದ ನಾವು ಸ್ಪರ್ಮ್ಯಾಟೋಜೆನೆಸಿಸ್ ಓದಿದೀವಿ, ಸ್ಪರ್ಮ್ಸ್ ಗಳು ಸೆಕ್ಷುವಲ್ ಇಂಟರ್ಕೋರ್ಸ್ ಆದ್ಮೇಲೆ ಫಿಮೇಲ್ ಬಾಡಿಯನ್ನ ಎಂಟರ್ ಆಗ್ತವೆ ಅಂತ ನಾವು ಕಲ್ತಿದೀವಿ. ಈ ಕಾಂಟ್ರಸೆಪ್ಟಿವ್ ಮೆಥಡ್ ನಲ್ಲಿ ಅಂದ್ರೆ ಕಾಯ್ಟಸ್ ಇಂಟ್ರಪ್ಷನ್ ಅಲ್ಲಿ ದ ಮ್ಯಾನ್ ಹ್ಯಾಸ್ ಟು ವಿಡ್ರಾ ಹಿಸ್ ಪೆನಿಸ್ ಬಿಫೋರ್ ಇಜಾಕ್ಯುಲೇಷನ್. ಅಂದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗ್ಬೇಕಾದ್ರೆ ಸ್ಪರ್ಮ್ ರಿಲೀಸ್ ಆಗುವಂತಹ ಟೈಮ್, ಅದಕ್ಕೆ ನಾವೇನ್ ಇಜಾಕ್ಯುಲೇಷನ್ ಅಂತ ಹೇಳ್ತೀವಿ. ಇಜಾಕ್ಯುಲೇಷನ್ ಆಗಕ್ಕಿಂತ ಮುಂಚೆನೆ ಈ ಪೆನಿಸ್ ಅನ್ನ ದ ಮ್ಯಾನ್ ಹ್ಯಾಸ್ ಟು ವಿಡ್ರಾ, ಸೊ ದಟ್ ಸ್ಪರ್ಮ್ಸ್ ಯಾವು ಎಂಟರ್ ಆಗುವಂತಹ ಚಾನ್ಸಸ್ ಇರೋದಿಲ್ಲ ಫಿಮೇಲ್ ಬಾಡಿನಲ್ಲಿ. ಸೊ ಜಸ್ಟ್ ಎ ಮಿನಿಟ್. ಓಕೆ, ಸೊ the man has to withdraw his penis before ejaculation. ಬಟ್ ಇಲ್ಲಿ ರಿಸ್ಕ್ ಫ್ಯಾಕ್ಟರ್ ಇದೆ. ಯಾಕೆ ರಿಸ್ಕ್ ಫ್ಯಾಕ್ಟರ್ ಇದೆ? ಸಮ್ ಟೈಮ್ಸ್ ದ ಸಿಮೆನ್ ಮೇ ಗೆಟ್ ಡಿಪಾಸಿಟೆಡ್ ಇನ್ ಟು ದ ವಿಜೈನಾ. ಬೈ ಎನಿ ಚಾನ್ಸ್ ಇಜಾಕ್ಯುಲೇಷನ್ ಆಗೋಕ್ಕಿಂತ ಮುಂಚೆ ಪೆನೀಸ್ ಅನ್ನ ವಿಡ್ರಾ ಮಾಡ್ಲಿಕ್ಕೆ ಲೇಟ್ ಆಯ್ತು ಅಂತಂದ್ರೆ ಅವಾಗ ಜಸ್ಟ್ 1 ಡ್ರಾಪ್ ಆಫ್ ಸಿಮೆನ್ ಇಲ್ಲೇ ಡಿಪಾಸಿಟ್ ಆಯ್ತು ಫಿಮೇಲ್ ಬಾಡಿ ಮೇಲೆ ಅಂತಂದ್ರೆ, ಫಿಮೇಲ್ ವಜೈನಾ ಮೇಲೆ, ಆ 1 ಡ್ರಾಪ್ ನಲ್ಲಿ ಇರುವಂತಹ ಸ್ಪರ್ಮ್ಗಳು ಇಲ್ಲಿ ಎಂಟರ್ ಆಗುವಂತಹ ಚಾನ್ಸಸ್ ಇರ್ತವೆ. ಸೊ ಒನ್ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಪ್ರಾಕ್ಟಿಸಿಂಗ್ ದ ಕಾಯ್ಟಸ್ ಇಂಟ್ರಪ್ಷನ್ ಆಸ್ ಅ contraceptive method. ಇದು ಗೊತ್ತಾಯ್ತಾ? ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪುಲ್ ಔಟ್ ಮೆಥಡ್. ಸೊ ಇದ್ರದ್ದು ಐಡಿಯಾ ಏನು? ಜಸ್ಟ್ ವಿ ಹ್ಯಾವ್ ಟು ವಿಡ್ರಾ ದ ಪೆನಿಸ್ ಬಿಫೋರ್ ಇಜಾಕ್ಯುಲೇಷನ್. ಥರ್ಡ್ ಒನ್, ಲ್ಯಾಕ್ಟೇಷನಲ್ ಅಮಿನೋರಿಯಾ ಮೆಥಡ್. Breastfeeding in women suppress ovulation and fertility in the early month of delivery. Now this is the third method. So in this third method, now this is the third method. ಇಲ್ಲೇನಾಗುತ್ತೆ? ಲ್ಯಾಕ್ಟೇಷನ್ ನಡೆಯುವಂತಹ ಫಿಮೇಲ್ ನಲ್ಲಿ, ಲ್ಯಾಕ್ಟೇಷನ್ ಅಂದ್ರೆ ಏನು? ಬೇಬೀಸ್ಗೆ ಫೀಡ್ ಮಾಡುವಂತಹ ಸ್ಟೇಜ್, ಲ್ಯಾಕ್ಟೇಷನಲ್ ಪೀರಿಯಡ್. ಲ್ಯಾಕ್ಟೇಷನ್ ಆಗ್ಬೇಕಾದ್ರೆ ಮಿಲ್ಕ್ ಇಂಜೆಕ್ಷನ್ ಆಗ್ಬೇಕು. ಮಿಲ್ಕ್ ಇಂಜೆಕ್ಷನ್ ಆಗ್ಬೇಕು ಅಂತಂದ್ರೆ ಯಾವ ಹಾರ್ಮೋನ್ ಬೇಕು? ಪ್ರೋಲ್ಯಾಕ್ಟಿನ್ ಹಾರ್ಮೋನ್, ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ? ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ಏನಿದೆಯಲ್ಲ, ದಿಸ್ ಹ್ಯಾಸ್ ಅ ನೆಗೆಟಿವ್ ಇಫೆಕ್ಟ್ ಆನ್ GnRH ಹಾರ್ಮೋನ್, ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್. ನೆಗೆಟಿವ್ ಇಫೆಕ್ಟ್ ಅಂದ್ರೆ ಪ್ರೋಲ್ಯಾಕ್ಟಿನ್
ಫಿಮೇಲ್ ಬಾಡಿ ಒಳಗಡೆ ಎಲ್ಲಿವರೆಗೂ ಹಂಗೆ ಸೀಕ್ರೆಟ್ ಆಗ್ತಾ ಇರುತ್ತಲ್ಲ, ಅದೇನ್ ಮಾಡುತ್ತೆ, ನೆಕ್ಸ್ಟ್ FSH ಮತ್ತೆ LH ಅನ್ನ ತಡೆಗಟ್ಟುತ್ತೆ. FSH ಮತ್ತೆ LH ಮೇಲೆ LH ರಿಲೀಸ್ ಆಗದೆ ಇರುವಂಗೆ ನೋಡ್ಕೋತಾ ಇರುತ್ತೆ. ಸೊ ಬ್ರೆಸ್ಟ್ ಫೀಡಿಂಗ್ ಆಗುವಂತಹ ಏನು ಫಿಮೇಲ್ ನಲ್ಲಿ ಪ್ರೋಲ್ಯಾಕ್ಟಿನ್ ಇರೋದ್ರಿಂದ ಅಲ್ಲಿ FSH ಮತ್ತೆ LH ನೆಗೆಟಿವ್ ಫೀಡ್ಬ್ಯಾಕ್ ಹೋಗ್ತಾ ಇರುತ್ತೆ. ಅಂದ್ರೆ ಅವ್ರ ಸಿಕ್ರೇಷನ್ ಕಡಿಮೆ ಆಗ್ತಾ ಇರುತ್ತೆ. FSH ಮತ್ತೆ LH ಕರೆಕ್ಟ್ ಆಗಿ ಸಿಕ್ರೇಟ್ ಆಗ್ಲಿಲ್ಲ ಅಂತಂದ್ರೆ ಮೆನಿಸ್ಟ್ರುವಲ್ ಸೈಕಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಓವ್ಯುಲೇಷನ್ ಆಗೋದಿಲ್ಲ, ಯಾಕಂದ್ರೆ LH ಇರೋದಿಲ್ಲ. ಸೊ ಓವ್ಯುಲೇಷನ್ ಆಗ್ಲೇ ಇಲ್ಲ ಅಂತಂದ್ರೆ ಎಗ್ ರಿಲೀಸೇ ಆಗ್ಲಿಲ್ಲ ಅಂತ. ಎಗ್ ರಿಲೀಸ್ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ಎಷ್ಟೇ ಸ್ಪರ್ಮ್ಸ್ ಇದ್ರೂ ಫಲೀಕರಣ ಆಗೋದೇ ಇಲ್ಲ ಅಂತ. ಬಟ್ ಅಗೇನ್ ಒನ್ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್. ಯಾಕೆ? ಬಿಕಾಸ್ ಇಟ್ ಈಸ್ ಆಪರೇಷನಲ್ ಓನ್ಲಿ ಅಪ್ ಟು 6 months. ಸೊ ಡೆಲಿವರಿ ಆಗಿ ಒಂದು 6 months ವರೆಗೂ ಮಾತ್ರ ಈ ಮೆಥಡ್ ಇಫೆಕ್ಟಿವ್ ಆಗಿರುತ್ತೆ. ಅಂಡ್ ಇಟ್ ಈಸ್ ನಾಟ್ ಇಫೆಕ್ಟಿವ್ ಒನ್ಸ್ ಹರ್ ಮೆನಿಸ್ಟ್ರುವಲ್ ಸೈಕಲ್ ರಿಟರ್ನ್ಸ್. ಅದಕ್ಕೆ ಕೆಲವೊಂದು ಮಹಿಳೆಯರಲ್ಲಿ ಡೆಲಿವರಿ ಆದ್ಮೇಲೆ ಸ್ಟಾರ್ಟಿಂಗ್ ಫ್ಯೂ ಮಂತ್ಸ್ ಮೆನಿಸ್ಟ್ರುವಲ್ ಸೈಕಲ್ ಅಂದ್ರೆ ಪೀರಿಯಡ್ಸ್ ಅಂತ ಆಗೋದಿಲ್ಲ. ಯಾಕೆ? ಅವಾಗ ಅಲ್ಲಿ ಪ್ರೋಲ್ಯಾಕ್ಟಿನ್ ಇಫೆಕ್ಟ್ ಜಾಸ್ತಿ ಇರುತ್ತೆ. ಆಫ್ಟರ್ 6 or 7 months ಪ್ರೋಲ್ಯಾಕ್ಟಿನ್ ಇಫೆಕ್ಟ್ GnRH ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ FSH ಮತ್ತೆ LH ರೆಗ್ಯುಲೇಟ್ ಆಗ್ತಾ ಕರೆಕ್ಟ್ ಅಮೌಂಟ್ ಅಲ್ಲಿ ಸಿಕ್ರೇಟ್ ಆಗ್ತಾ ಮೆನಿಸ್ಟ್ರುವಲ್ ಸೈಕಲ್ ಮತ್ತೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲ್ಯಾಕ್ಟೇಷನಲ್ ಅಮೆನೋರಿಯಾ ಮೆಥಡ್ ಇಫೆಕ್ಟಿವ್ ಇದೆ ಎಲ್ಲಿವರೆಗೂ? ಜಸ್ಟ್ ಓನ್ಲಿ ಫಾರ್ 6 or 7 months. ಓಕೆ, ಸೊ ಈ 3 ಮೆಥಡ್ ಅನ್ನ ನಾವು ಸ್ಟಡಿ ಮಾಡಿದ್ರೆ ಒಂದಂತೂ ನಮ್ಗೆ ಗೊತ್ತಾಗುತ್ತೆ, ಏನು, ಈ ಮೆಥಡ್ ಗಳಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ನಮ್ ಬಾಡಿ ವರ್ಕಿಂಗ್ ಏನಿದೆ ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಬರ್ತ್ ರೇಟ್ ಅನ್ನ ಕಂಟ್ರೋಲ್ ಮಾಡ್ತಿರೋದು, ಕಾಂಟ್ರಸೆಪ್ಟಿವ್ ಮೆಥಡ್ ಅಂತ ಯೂಸ್ ಮಾಡ್ತಿರೋದು. ಸೊ ಇವನ್ನ ನಾವು ನ್ಯಾಚುರಲ್ ಮೆಥಡ್ ಅಂತ ಕರಿತೀವಿ. ಯಾವ್ಯಾವುದು? ಒಂದು ಫಿಸಿಯೋಲಾಜಿಕಲ್ ಮೆಥಡ್, ಆಲ್ಸೋ ಕಾಲ್ಡ್ ಆಸ್ ರಿದಮಿಕ್ ಮೆಥಡ್, ಇನ್ನೊಂದು ಕಾಯ್ಟಸ್ ಇಂಟ್ರಪ್ಷನ್, ಅಂಡ್ ಇನ್ನೊಂದು ಲ್ಯಾಕ್ಟೇಷನಲ್ ಅಮಿನೋರಿಯಾ. ನೆಕ್ಸ್ಟ್ ಯಾವ್ದು ಬರುತ್ತೆ ಟೆಂಪರರಿ ಮೆಥಡ್? ಬ್ಯಾರಿಯರ್ಸ್. ನಾವು ವಾಟ್ ಆರ್ ದೀಸ್ ಬ್ಯಾರಿಯರ್ಸ್? ದೀಸ್ ಆರ್ ದ ಮೆಕ್ಯಾನಿಕಲ್ ಅಬ್ಸ್ಟ್ರಕ್ಷನ್. ಮೆಕ್ಯಾನಿಕಲ್ ಅಂದ್ರೆ ಏನೋ ಒಂದಲ್ಲಿ ಇನ್ಸ್ಟ್ರೂಮೆಂಟ್ ಅಂತ ಬಂತು. ಮೆಕ್ಯಾನಿಕಲ್ ಅಬ್ಸ್ಟ್ರಕ್ಷನ್ಸ್ ದಟ್ ಆಕ್ಟ್ ಆಸ್ ಅ ಬ್ಯಾರಿಯರ್ಸ್. Now what they are doing? They are also preventing the contact between sperm and ovum, thus preventing the fertilization. ಸೊ ಇಲ್ಲಿಯೂ ಕೂಡ ಇನಿಷಿಯಲ್ ಪಾಯಿಂಟ್ ಸ್ಪರ್ಮ್ ಮತ್ತೆ ಓವಮ್ ಕಾಂಟ್ಯಾಕ್ಟ್ ಆಗೋದನ್ನ ತಪ್ಪಿಸ್ತಾ ಇದೀವಿ. ಯಾವ ಮೆಥಡ್ ಇದು? ಬ್ಯಾರಿಯರ್ ಮೆಥಡ್. ಬ್ಯಾರಿಯರ್ ಮೆಥಡ್ ಅಂದ್ರೆ ಯಾವುದು? ಟೆಂಪರರಿ ಮೆಥಡ್. ಯಾವುದು ಟೆಂಪರರಿ ಮೆಥಡ್? ಕಾಂಟ್ರಸೆಪ್ಟಿವ್ ಮೆಥಡ್ಸ್ ನಲ್ಲಿ ಇದು ಟೆಂಪರರಿ ಮೆಥಡ್. ಸೊ ಈ ಇನ್ಸ್ಟ್ರೂಮೆಂಟ್ಸ್ ಏನಿದಾವಲ್ಲ, ನಾವೇನಿಲ್ಲಿ ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಸ್ ಎ ಬ್ಯಾರಿಯರ್ ಅಂತ ಸ್ಟಡಿ ಮಾಡ್ತೀವಲ್ಲ, ಅಗೇನ್ ವಿ ಹ್ಯಾವ್ 2 types. ಮೇಲ್ಸ್ ನಲ್ಲಿ ಬೇರೆ ಇರುತ್ತೆ ಮತ್ತೆ ಫಿಮೇಲ್ಸ್ ನಲ್ಲಿ ಬೇರೆ ಇರುತ್ತೆ. ಸಿ, ನಾನು ಕಳೆದ ವಿಡಿಯೋದಲ್ಲೂ ಹೇಳಿದ್ದೆ, ಈ ವಿಡಿಯೋನ ಎಲ್ಲಾ ಸಬ್ಜೆಕ್ಟ್ ಆರ್ಟ್ಸ್, ಕಾಮರ್ಸ್ ಯಾರ್ಯಾರು ಫ್ರೆಂಡ್ಸ್ ಇದಾರೆ ಅವ್ರಿಗಷ್ಟ್ರಿಗೂ ನೋಡಕ್ ಹೇಳಿ ಅಂತ. ಇದೆಲ್ಲವೂ ಇನ್ಫಾರ್ಮೇಶನ್ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಇಫೆಕ್ಟಿವ್ ಆಗಿ ಕರೆಕ್ಟ್ ರೀತಿಯಲ್ಲಿ ನೀವು ಯೂಸ್ ಮಾಡಿದ್ರೆ ಇದು ನಿಮ್ಗೆ ಯೂಸ್ ಆಗುತ್ತೆ. ಓಕೆ, ನಾವು ಇನ್ ಮೇಲ್ಸ್ ವಿ ಕಾಲ್ ದೆಮ್ ಆಸ್ ಅ ಕಾಂಡೋಮ್ಸ್ ಅಥವಾ ಲ್ಯಾಟೆಕ್ಸ್ ಶೀಟ್ ಅಂತಾನು ಕರೀತಾರೆ. ಫಿಮೇಲ್ಸ್ ನಲ್ಲಿ ಫಿಮೇಲ್ ಕಾಂಡಮ್ ಸಪರೇಟ್ ಆಗಿ ಡಯಾಫ್ರಾಗಮ್ ವಿತ್ ಸ್ಪರ್ಮಿಸೈಡ್ ಅಂಡ್ ಸರ್ವೈಕಲ್ ವಾಲ್ಟ್ಸ್ ಅಥವಾ ಸರ್ವೈಕಲ್ ಕ್ಯಾಪ್ಸ್ ಅಂತಾನು ಕರೀತಾರೆ. ನಾವು ವಾಟ್ ಆರ್ ದೀಸ್? ಮೇಲ್ಸ್ ಒಳಗಡೆ ಕಾಂಡೋಮ್ಸ್ ಈ ಹೆಸರನ್ನ ಎಲ್ಲರಿಗೂ ಗೊತ್ತಿರೋದೇನೆ. ಇವನ್ ಅರ್ಲಿಯರ್ ಡೇಸ್ ನಲ್ಲಿ ಇವಾಗೂ ಇರ್ಬೋದು ಗೊತ್ತಿಲ್ಲ, ಟಿವಿನಲ್ಲೆಲ್ಲ ಆಡ್ಸ್ ಬರ್ತಾ ಇತ್ತು. ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ನಿಮ್ NCERT ಟೆಕ್ಸ್ಟ್ ಬುಕ್ ನಲ್ಲಿ ಇದನ್ನ ಫುಲ್ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ನಿರೋಧ್ ಅಂತ, ಹೈಲಿ ಬ್ರಾಂಡೆಡ್ ಕಾಂಡೋಮ್ ಅಂತ. ಓಕೆ, now what this condom will do, how it will work, now these are the structures ನಿಮ್ NCERT ಟೆಕ್ಸ್ಟ್ ಬುಕ್ ನಲ್ಲಿ. ನಾವು ವೈಲ್ ಹ್ಯಾವಿಂಗ್ ಅ ಸೆಕ್ಷುವಲ್ ಇಂಟರ್ಕೋರ್ಸ್ ಅಥವಾ ಕಾಯ್ಟಸ್ ಅಥವಾ ಸೆಕ್ಷುವಲ್ ಇಂಟರ್ಕೋರ್ಸ್ ಅನ್ನ ಮಾಡ್ಬೇಕಾದ್ರೆ ದ ಕಪಲ್, ಮೇಲ್ ಆಗ್ಬೋದು ಅಥವಾ ಫಿಮೇಲ್ ಆಗ್ಬೋದು, ಇಟ್ ಡಿಪೆಂಡ್ಸ್ ಆನ್ ದ ಕಪಲ್, ದೇರ್ ಚಾಯ್ಸ್. ದೇ ಹ್ಯಾವ್ ಟು ವೇರ್ ದೀಸ್ ಕಾಂಡೋಮ್ಸ್ ವಿಚ್ ವಿಲ್ ಟೈಟ್ಲಿ ಫಿಟ್ ವಿತ್ ದೇರ್ ಜೆನೈಟಲ್ ಸ್ಟ್ರಕ್ಚರ್ಸ್. ಸೊ ಮೇಲ್ಸ್ ನಲ್ಲಿ ಪೆನೀಸ್ ಆಗ್ಬೋದು, ಫಿಮೇಲ್ಸ್ ನಲ್ಲಿ ವೆಜೈನಾ ಆಗ್ಬೋದು. ಸೊ ಈ ಜೆನೈಟಲ್ ಓಪನಿಂಗ್ಸ್ ಏನಿದಾವಲ್ಲ, ಇವನ್ನ ಟೈಟ್ ಆಗಿ ಕವರ್ ಮಾಡುವಂತಹ ಸ್ಟ್ರಕ್ಚರ್ಸ್ಗಳು ಅಥವಾ ಇನ್ಸ್ಟ್ರೂಮೆಂಟ್ಸ್ಗಳು which are made up of the rubber sheet, thin rubber sheet. So they are called as the barriers. So what they will do, they will prevent the entry of gametes. So males use ಮಾಡಿದ್ರೆ ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಫಿಮೇಲ್ ಬಾಡಿ ಒಳಗಡೆ ಎಂಟರ್ ಆಗೋದನ್ನ ತಪ್ಪಿಸಬಹುದು.
ಇನ್ ಕೇಸ್ ಫಿಮೇಲ್ ಅದನ್ನ ಯೂಸ್ ಮಾಡಿದ್ರೆ ಮೇಲ್ ಗ್ಯಾಮೆಟು ಅಗೇನ್ ಫಿಮೇಲ್ ಬಾಡಿ ಒಳಗಡೆ ಎಂಟರ್ ಆಗೋದನ್ನ ತಪ್ಪಿಸಬಹುದು. ಸೊ ಮೇಲ್ಸ್ ಸಪರೇಟ್ ಕಾಂಡೋಮ್ಸ್ ಇರ್ತವೆ ಅಂಡ್ ಫಿಮೇಲ್ಸ್ಗೂ ಕೂಡ ಸಪರೇಟ್ ಆದಂತಹ ಕಾಂಡೋಮ್ಸ್ ಗಳು ಸಿಗ್ತವೆ. ಸೊ ಇವನ್ನ ಯೂಸ್ ಮಾಡೋದ್ರಿಂದ ನಾವು ಬರ್ತ್ ಅನ್ನ ಕಂಟ್ರೋಲ್ ಮಾಡಬಹುದು. ಯಾಕೆ ಅಲ್ಲಿ ಸ್ಪರ್ಮು ಮತ್ತೆ ಎಗ್ಗದ್ದು ಕಾಂಟ್ಯಾಕ್ಟೇ ಬರಲ್ಲ, ಅಂದ್ರೆ ಫರ್ಟಿಲೈಸೇಷನ್ ಆಗೋದಿಲ್ಲ. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದ ಕಾಂಡೋಮ್ಸ್ ದೇ ಆಲ್ಸೋ ಪ್ರಿವೆಂಟ್ STDs ಅಂಡ್ ಏಡ್ಸ್. ಏಡ್ಸ್ ನಮ್ಗೆ ಗೊತ್ತಿದೆ, HIV ವೈರಸ್ ಗೆ ಸಂಬಂಧಪಟ್ಟದ್ದು, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ವಿಚ್ ಕೆನಾಟ್ ಬಿ ಕ್ಯೂರೇಬಲ್. ಸೊ ಒಂದು ಯೂಸ್ ಕಾಂಡೋಮದ್ದು ಆಸ್ ಎ ಬರ್ತ್ ಕಂಟ್ರೋಲ್ ಅಥವಾ ಆಸ್ ಎ ಕಾಂಟ್ರಸೆಪ್ಟಿವ್ ಮೆಥಡ್. ಎಕ್ಸ್ಟ್ರಾ ಬೆನಿಫಿಟ್ ಇನ್ ಕೇಸ್ ಆಫ್ ಮೇಲ್ ಯಾವುದು, these condoms they also prevent the transmission of sexually transmitted diseases. Okay, so during sexual intercourse, again female reproductive structure, okay, this is the vagina. Okay, just imagine, so during sexual intercourse this penis or the genital opening of the male has to be covered by a rubber sheet which we call it as a condom. ಇದರಿಂದ ಏನಾಗುತ್ತೆ, ಇಲ್ಲಿಂದ ಇಜಾಕ್ಯುಲೇಟ್ ಆಗಿ ಬಂದಂತಹ ಸ್ಪರ್ಮ್ಸ್ ಗಳು ಫಿಮೇಲ್ ಬಾಡಿಯನ್ನ ಅವು ಎಂಟರ್ ಆಗೋದಿಲ್ಲ. ದೇ ವಿಲ್ ಬಿ ರಿಮೈನ್ಡ್ ಇನ್ಸೈಡ್ ದ ಕಾಂಡೋಮ್ ಓನ್ಲಿ. ಅಗೇನ್ ಇಟ್ ಹ್ಯಾಸ್ ಟು ಬಿ ಡಿಸ್ಪೋಸ್ಡ್ ಆಫ್. ಓಕೆ, ಫಿಮೇಲ್ಸ್ ನಲ್ಲಿ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ ಸ್ಟ್ರಕ್ಚರ್ ಇದೆಯಲ್ಲ, ದೀಸ್ ಆರ್ ದ ಫಿಮೇಲ್ ಕಾಂಡೋಮ್ಸ್. ಯಾಕೆ ಇಲ್ಲಿ ಎರಡು ರಿಂಗ್ ಲೈಕ್ ಸ್ಟ್ರಕ್ಚರ್ ಇದಾವೆ? ಸಿ, ಫಿಮೇಲ್ ಬಾಡಿ ಇಫ್ ಯು ಟೇಕ್, ಓಕೆ, this is the cervical opening and vagina. ಈ ಪಾರ್ಟ್ ಅನ್ನ ಬಿಟ್ಬಿಡಿ. ಸೊ these two rings ಏನಿದಾವಲ್ಲ, will change the color. Okay, one ring which is closed, okay, it has to be fitted here, which is closed, and the other which is open has to be at the vaginal entrance. So female condoms usually ಹೆಂಗಿರುತ್ತೆ, ಎರಡು ರಿಂಗ್ ನಲ್ಲಿ ಒಂದು ಓಪನ್ ಇರುತ್ತೆ, ಒಂದು ಕ್ಲೋಸ್ ಇರುತ್ತೆ. ಇದೆಲ್ಲೂ ಕ್ಲೋಸ್ ಆಗಿದೆಯಲ್ಲ, that has to fit at the cervical portion, and ಓಪನ್ ಇರೋದು vaginal portion ಗೆ ಅದು ಓಪನ್ ಆಗಿರುತ್ತೆ. So that during sexual intercourse the male can insert his penis, but ಇಲ್ಲಿ ಕ್ಲೋಸ್ ಆಗಿರೋದಕ್ಕೆ, ಸರ್ವಿಕ್ಸ್ ಪಾಯಿಂಟ್ ಗೆ ಕ್ಲೋಸ್ ಆಗಿರೋದಕ್ಕೆ, ದೋ ದ ಸ್ಪರ್ಮ್ಸ್ ಆರ್ ರಿಲೀಸ್ಡ್ ಆರ್ ದ ಸೆಮೆನ್ ಇಸ್ ರಿಲೀಸ್ಡ್, ದಟ್ ವಿಲ್ ನಾಟ್ ಎಂಟರ್ ಇನ್ ಟು ದ ಫಿಮೇಲ್ ಬಾಡಿ. ಇದು ಕಾನ್ಸೆಪ್ಟ್ ಫಿಮೇಲ್ ಕಾಂಡೋಮ್ಸ್. Okay, now what are these diaphragm ಅಥವಾ cervical walls? These are the structure. This is a diaphragm, that is nothing but the contraceptive method has to be used by the females. What they will do, diaphragm, see again female reproductive structure. ಓಕೆ, ಈ ಪಾರ್ಟ್ ಅನ್ನ ಬಿಟ್ಬಿಡಿ, ಫ್ಯಾಲೋಪಿಯನ್ ಟ್ಯೂಬ್. ಡಯಾಫ್ರಾಗಮ್ ಏನಿದೆಯಲ್ಲ, ದಿಸ್ ಡಯಾಫ್ರಾಗಮ್ ಇಟ್ ಹ್ಯಾಸ್ ಟು ಬಿ ಇನ್ಸರ್ಟೆಡ್ ಇನ್ ಸಚ್ ಅ ವೇ ದಟ್ ಇಟ್ ವಿಲ್ ಕ್ಲೋಸ್ ದಿಸ್ ಪಾರ್ಟ್. ಅಂದ್ರೆ ಸರ್ವಿಕ್ಸ್ ಪಾರ್ಟಿಗೆ ಹೋಗಿ ಅದು ಕ್ಲೋಸ್ಲಿ ಫಿಟ್ ಆಗಬೇಕು. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಸೈಜ್. ಸೊ ಈ ಪಾರ್ಟ್ ಅನ್ನ, ಸರ್ವಿಕ್ಸ್ ಪಾರ್ಟ್ ಅನ್ನ ಕ್ಲೋಸ್ ಮಾಡೋದ್ರಿಂದ, ಇವನ್ ದೋ ದೇರ್ ಇಸ್ ಅ ಸೆಕ್ಷುವಲ್ ಇಂಟರ್ಕೋರ್ಸ್, ದ ಸ್ಪರ್ಮ್ಸ್ ವಿಲ್ ನಾಟ್ ಎಂಟರ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇದೇನು ಮ್ಯಾಮ್ ಸ್ಪರ್ಮಿಸೈಡ್ ಅಂತ NCERT ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಬೈ ಎನಿ ಚಾನ್ಸ್ ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ಈ ಡಯಾಫ್ರಾಗಮ್ ನಲ್ಲಿ ನಾವು ಇಲ್ಲಿ ಎಂಟರ್ ಆದಂತಹ ಸ್ಪರ್ಮ್ಸ್ ಗಳು ಬೈ ಎನಿ ಚಾನ್ಸ್ ಇಲ್ಲಿಂದ ಹಾಸಿ ಏನಾದ್ರೂ ಒಳಗಡೆ ಹೋಗುವಂತಹ ಚಾನ್ಸಸ್, ಯಾವಾಗ ಡಯಾಫ್ರಾಗಮ್ ಕರೆಕ್ಟ್ ಆಗಿ ಸರ್ವಿಕ್ಸ್ ಅನ್ನ ಕ್ಲೋಸ್ ಮಾಡಲಿಲ್ಲ ಅಂತಂದ್ರೆ ಸ್ಪರ್ಮ್ಸ್ ಗಳು ಎಂಟರ್ ಆಗುವಂತಹ ಚಾನ್ಸಸ್ ಇರ್ತವೆ. ಅದಕ್ಕೆ ಏನ್ ಮಾಡ್ತಾರೆ, ಈ ಡಯಾಫ್ರಾಗಮ್ ಆಗ್ಲಿ ಅಥವಾ ಸರ್ವೈಕಲ್ ಕ್ಯಾಪ್ಸ್ ಒಳಗಡೆ ಒಂದು ಕೆಮಿಕಲ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ದಿಸ್ ಈಸ್ ದ ಕೆಮಿಕಲ್ ಯೂಸ್ಡ್. ಸೊ ಈ ಡಯಾಫ್ರಾಗಮ್ ಒಳಗಡೆ ಆ ಕೆಮಿಕಲ್ ಅನ್ನ ಹಾಕಿ, ದೆನ್ ದ ಡಯಾಫ್ರಾಗಮ್ ಹ್ಯಾಸ್ ಟು ಬಿ ಇನ್ಸರ್ಟೆಡ್ ಅಟ್ ದ ಎಂಟ್ರಿ ಪಾಯಿಂಟ್ ಆಫ್ ಸರ್ವಿಕ್ಸ್. ಸೊ ಈ ಕೆಮಿಕಲ್ ಏನಿದೆಯಲ್ಲ, ದಿಸ್ ವಿ ಕಾಲ್ ಇಟ್ ಆಸ್ ಅ ಸ್ಪರ್ಮಿಸೈಡ್. ಇದ್ರ ಬದಲಿ ಕೆಲವೊಂದು ಜೆಲ್ಲಿ ಲೈಕ್ ಸ್ಟ್ರಕ್ಚರ್ ಸಿಗ್ತವೆ, ಅವನ್ನು ಕೂಡ ಯೂಸ್ ಮಾಡಬಹುದು. ನಾವು ವಾಟ್ ದಿಸ್ ಸ್ಪರ್ಮಿಸೈಡ್ ವಿಲ್ ಡೂ, ಸ್ಪರ್ಮಿಸೈಡ್ ಅಂದ್ರೆ ಏನು, ಆಲ್ಮೋಸ್ಟ್ ಸಾಯಿಸೋದು ಅಂತ ಅರ್ಥ, ಸುಸೈಡ್ ಅಂತ ಏನ್ ಹೇಳ್ತೀವಲ್ಲ. ಸೊ ಇನ್ ಕೇಸ್ ಸ್ಪರ್ಮ್ ಏನಾದ್ರೂ ಎಂಟರ್ ಆಯ್ತು ಅಂತಂದ್ರೆ ಈ ಸ್ಪರ್ಮಿಸೈಡ್ ನಲ್ಲಿ ಅವು ಸತ್ತು ಹೋಗ್ಬಿಡ್ತವೆ. ಅಲ್ಟಿಮೇಟ್ಲಿ ಸ್ಪರ್ಮ್ ಎಂಟರ್ ಆಗಬಾರ್ದು. ಎಂಟರ್ ಆಗೋ ಚಾನ್ಸ್ ಏನಾದ್ರು ಇದ್ರೂ ಈ ಕೆಮಿಕಲ್ ಅನ್ನ ಯೂಸ್ ಮಾಡೋದ್ರಿಂದ ಈ ಮೆಥಡ್ ಇನ್ನು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ. ಅಂಡ್ ಒನ್ ಥಿಂಗ್, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಯು ಹ್ಯಾವ್ ಟು ರಿಮೆಂಬರ್ ದ ಕಾಂಡೋಮ್ಸ್, ಮೇಲ್ ಅಂಡ್ ಫಿಮೇಲ್ ಕಾಂಡೋಮ್ಸ್, ದೇ ಆರ್ ಡಿಸ್ಪೋಸಬಲ್. ಅಂದ್ರೆ ಒನ್ ಟೈಮ್ ಯೂಸ್ ಮಾಡಿ ಅವನ್ನ ಡಿಸ್ಪೋಸ್ ಮಾಡಬೇಕು. ಬಟ್
ಈ ಡಯಾಫ್ರಾಗಮ್ ಏನಿದೆಯಲ್ಲ ದೇ ಆರ್ reusable. After sexual intercourse you can wash, you can sterilize them and again you can use them. ಗೊತ್ತಾಯ್ತಾ? ಸೊ ಇದು ಕಾನ್ಸೆಪ್ಟ್. ಡಯಾಫ್ರಾಗಮ್ ವಿತ್ ಸ್ಪರ್ಮಿಸೈಡ್ ಅಥವಾ ಡಯಾಫ್ರಾಗಮ್ ವಿತ್ ಕೆಮಿಕಲ್ ಜೆಲ್ಲೀಸ್ ದೇ ಕ್ಯಾನ್ ಪ್ರಿವೆಂಟ್ ದ ಎಂಟ್ರಿ ಆಫ್ ಸ್ಪರ್ಮ್ ಇನ್ ಟು ದ ಫಿಮೇಲ್ ಬಾಡಿ. ಓಕೆ, ಸೊ ಇದು ಬ್ಯಾರಿಯರ್ ಮೆಥಡ್. ಗೊತ್ತಾಯ್ತಾ? ಸೊ ಫಸ್ಟ್ ಒನ್ ನ್ಯಾಚುರಲ್ ಮೆಥಡ್ ಅಲ್ಲಿ 3 ಟೈಪ್ಸ್ ಇತ್ತು. ಬ್ಯಾರಿಯರ್ ನಲ್ಲಿ ಕಾಂಡೋಮ್ ಕಾನ್ಸೆಪ್ಟ್, ಮೇಲ್ ಕಾಂಡೋಮ್ ಮತ್ತೆ ಫಿಮೇಲ್ ಕಾಂಡೋಮ್. ಮೇಲ್ ಕಾಂಡೋಮ್ಸ್ ಎಕ್ಸ್ಟ್ರಾ ಬೆನಿಫಿಟ್ ಏನು? ದೇ ಪ್ರಿವೆಂಟ್ ದ STDs, sexually transmitted diseases. Third one, IUDs, intrauterine devices. ಸೊ ಡಿವೈಸ್ ಅಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ಅಂತ ಗೊತ್ತಾಯ್ತು. ಮೆಕ್ಯಾನಿಕಲ್ ಡಿವೈಸಸ್ ದಟ್ ಆರ್ ಇನ್ಸರ್ಟೆಡ್ ಇನ್ ಟು ದ ಯುಟರಸ್. ಸಿ 1 point we left. ಇಲ್ಲೇನಿದೆಯಲ್ಲ ಮೇಲ್ಸ್ ನಲ್ಲಿ, ಇಲ್ಲಿಯೂ ಕೂಡ ನಾವು ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡ್ತಾ ಇದೀವ, ವೆದರ್ ಇಟ್ ಈಸ್ ಮೇಡ್ ಅಪ್ ಆಫ್ ಎ ರಬ್ಬರ್ ಆರ್ ಲೆಟೆಕ್ಸ್ ವಾಟ್ ಎವರ್. ಸೊ ಇಲ್ಲಿ ಬರುವಂತಹ ಏನು ಇನ್ಸ್ಟ್ರೂಮೆಂಟ್ಸ್ ಇದಾವಲ್ಲ, ಮೇ ಬಿ ದೇ ಆರ್ ಸಾಫ್ಟ್, ಅಯೋಡಿನ್ ಅಲ್ಲಿ ಹಾರ್ಡ್ ಆಗಿರುತ್ತೆ. ಬಟ್ ಇಲ್ಲಿ ಏನು ನಾವು ರಬ್ಬರ್ ಶೀಟ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಇವೆಲ್ಲವೂ ಸೆಲ್ಫ್ ಇನ್ಸರ್ಟೆಡ್. ಅಂದ್ರೆ ಇಲ್ಲಿ ಯಾವುದೇ ಡಾಕ್ಟರ್ ಅದ್ದು ಅಥವಾ ಯಾವ್ದು ಅಸಿಸ್ಟೆಂಟ್ ಇಲ್ಲಿ ಹೆಲ್ಪ್ ಇಲ್ಲ. ದ ಒನ್ ಹೂ ಇಸ್ ಪ್ರಾಕ್ಟಿಸಿಂಗ್ ದೀಸ್ ಬ್ಯಾರಿಯರ್ಸ್ ದೇ ದೆಮ್ಸೆಲ್ಫ್ ಕ್ಯಾನ್ ಇನ್ಸರ್ಟ್. ಅವರೇ ಈ ಕಾಂಡೋಮ್ಗಳನ್ನಾಗ್ಲಿ ಅಥವಾ ಡಯಾಫ್ರಾಗಮ್ಗಳಾಗ್ಲಿ ಸೆಲ್ಫ್ ಇನ್ಸರ್ಟ್ ಮಾಡ್ಕೋಬಹುದು. ಬಟ್ ಇಲ್ಲೇನ್ ಬರುತ್ತಲ್ಲ ಇಂಟ್ರಾಯುಟರೈನ್ ಡಿವೈಸಸ್, ಇದನ್ನ ಇನ್ಸರ್ಟ್ ಮಾಡ್ಲಿಕ್ಕೆ ಏನಂತಾರೆ ಸ್ಪೆಷಲಿಸ್ಟ್ ಗಳೇ ಬೇಕಾಗುತ್ತೆ. ಸೊ ಮೆಕ್ಯಾನಿಕಲ್ ಡಿವೈಸಸ್ ದಟ್ ಆರ್ ಇನ್ಸರ್ಟೆಡ್ ಇನ್ ಟು ದ ಯುಟರಸ್ ಟು ಪ್ರಿವೆಂಟ್ ದ ಫರ್ಟಿಲೈಸೇಷನ್. ಸೊ ಇಲ್ಲಿ ಫಲೀಕರಣವನ್ನು ನಾವು ಪ್ರಿವೆಂಟ್ ಮಾಡ್ತಾ ಇದ್ದೀವಿ. These are small objects like loop, ring, spirals made up of plastic, copper or stainless steel inserted into the uterus by a physician and it is left there. ಸೊ ಇಲ್ಲಿ ಸ್ಪೆಷಲಿಸ್ಟ್ ಅಥವಾ ಮೆಡಿಕಲ್ ಪ್ರಾಕ್ಟೀಸ್ನವರು ಅವರು ಇದನ್ನ ಇನ್ಸರ್ಟ್ ಮಾಡಬೇಕು. ಸೆಲ್ಫ್ ಇನ್ಸರ್ಟೆಡ್ ಕಾಂಟ್ರಸೆಪ್ಟಿವ್ ಮೆಥಡ್ ಅಲ್ಲ ಇದು. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇಂಟ್ರಾಯುಟರೈನ್ ಡಿವೈಸಸ್ ಅಂದ್ರೆ ಒಂದಂತೂ ಗೊತ್ತಾಯ್ತು, ಈ ಒಂದು ಇನ್ಸ್ಟ್ರೂಮೆಂಟ್ಸ್ ಗಳಿದ್ದಂಗೆ ಅಂತ. 3 types of IUDs ಆರ್ ಅವೈಲೇಬಲ್. ಒಂದು ಕಾಪರ್ ರಿಲೀಸಿಂಗ್ IUDs, ಇನ್ನೊಂದು ಹಾರ್ಮೋನ್ ರಿಲೀಸಿಂಗ್ IUDs, ಇನ್ನೊಂದು ನಾನ್ ಮೆಡಿಕೇಟೆಡ್ IUDs. ಓಕೆ, ಸ್ಟ್ರಕ್ಚರ್ ಅನ್ನ ನೋಡಿ. ಸೊ ದಿಸ್ ಈಸ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಯುಟರಸ್ ಪಾರ್ಟ್ ಅನ್ನ ಹೈಲೈಟ್ ಮಾಡಿದ್ದಾರೆ. ಸೊ ಇದೇನು ನಾವು IUDs ಅಂತ ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡ್ತೀವಲ್ಲ, ಅದನ್ನ ಡಾಕ್ಟರ್ಸ್ ಎಲ್ಲಿ ಇನ್ಸರ್ಟ್ ಮಾಡ್ತಾರೆ? ಯುಟರಸ್ ಒಳಗಡೆ ಇನ್ಸರ್ಟ್ ಮಾಡ್ತಾರೆ. ಸೊ ಇಲ್ಲಿ ಕಾಂಟ್ರಸೆಪ್ಟಿವ್ ಮೆಥಡ್ ವರ್ಕ್ ಆಗೋದು ಸ್ಪರ್ಮ್ ಮತ್ತೆ ಓವಮ್ ಕಾಂಟ್ಯಾಕ್ಟ್ ಅನ್ನ ಸ್ಟಾಪ್ ಮಾಡೋದಲ್ಲ. ಇನ್ ಕೇಸ್ ಕಾಂಟ್ಯಾಕ್ಟ್ ಆದ್ರೂ, ಕಾಂಟ್ಯಾಕ್ಟ್ ಬಂದ್ರೂ ಫರ್ಟಿಲೈಸೇಷನ್ ಆಗಕ್ಕೆ IUDs ಬಿಡೋದಿಲ್ಲ. ಸೊ ದಿಸ್ ಈಸ್ ದ ಇನ್ಸ್ಟ್ರೂಮೆಂಟ್. ಟಿ ಸ್ಟ್ರಕ್ಚರ್ ಇದೆಯಲ್ಲ, ದಿಸ್ ಈಸ್ ದ IUD. ಕಾಪರ್ ರಿಲೀಸಿಂಗ್ IUDs ಅಂದ್ರೆ ಏನು? ಈ ಸ್ಟ್ರಕ್ಚರು ಇದೇನಿಲ್ಲಿ ಇನ್ಸರ್ಟ್ ಮಾಡಿದಾರಲ್ಲ, ಅದು ಕಾಪರ್ ಅನ್ನ ರಿಲೀಸ್ ಮಾಡ್ತಾ ಇರುತ್ತೆ ಸ್ಲೋ ಆಗಿ ಫಿಮೇಲ್ ಬಾಡಿನಲ್ಲಿ. The copper ions released by IUDs suppress the sperm motility and fertilizing capacity of the sperm. ಸಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ಈ IUD ಅನ್ನ ಇನ್ಸರ್ಟ್ ಮಾಡೋದ್ರಿಂದ ಏನಾಗ್ತಾ ಇದೆ, ಅದು ಸ್ಲೋ ಆಗಿ ಕಾಪರ್ ಅನ್ನ ರಿಲೀಸ್ ಮಾಡ್ತಾ ಇದೆ ಫಿಮೇಲ್ ಬಾಡಿನಲ್ಲಿ, ಅಂದ್ರೆ ಎಕ್ಸ್ಪೆಷಲಿ ಯುಟರಸ್ ನಲ್ಲಿ. ಸೊ ಈ ಕಾಪರ್ ಏನ್ ಮಾಡುತ್ತೆ, ಈ ಕಾಪರು ಸ್ಪರ್ಮ್ ಏನು ಮೊಟಿಲಿಟಿ ಇದೆಯಲ್ಲ, ಅದು ಮೂವ್ ಆಗಿ ಎಗ್ ಅನ್ನ ರೀಚ್ ಆಗ್ಬೇಕಲ್ಲ, ಆ ಮೊಟಿಲಿಟಿಯನ್ನ ಕಡಿಮೆ ಮಾಡುತ್ತೆ ಅಂತೆ ಕಾಪರ್. ಅಂಡ್ ಆಲ್ಸೋ ಆ ಸ್ಪರ್ಮ್ ಫರ್ಟಿಲೈಸಿಂಗ್ ಕೆಪಾಸಿಟಿ ಏನಿದೆಯಲ್ಲ, ಫಲೀಕರಣ ಮಾಡುವಂತಹ ಒಂದೇನ್ ಕೆಪಾಸಿಟಿ ಇದೆಯಲ್ಲ, ಎಲ್ಲಾ ಲೇಯರ್ಸ್ ಅನ್ನ ದಾಟ್ಕೊಂಡು ಒಳಗ್ ಹೋಗಿ ಎಗ್ಗದ ನ್ಯೂಕ್ಲಿಯಸ್ ಜೊತೆ ಅದು ಫ್ಯೂಸ್ ಆಗ್ಬೇಕು, ಆ ಕೆಪಾಸಿಟಿಯನ್ನು ಕೂಡ ಕಾಪರು ಕಡಿಮೆ ಮಾಡುತ್ತಂತೆ. ಎಕ್ಸಾಂಪಲ್ ಕಾಪರ್ ಟಿ, ಕಾಪರ್ 7 ಅಥವಾ ಮಲ್ಟಿಲೋಡ್ 375. ಕಾಪರ್ ಟಿ ಅಂತ ನಾವು ಯೂಶುವಲಿ ಹೆಸರು ಕೇಳಿರ್ತೀವಿ. ಕಾಪರ್ ಟಿ ಆಪರೇಷನ್ ಆಗಿದೆಯಾ ಅಂತ ನಾವ್ ಏನ್ ಕೇಳ್ತೀವಲ್ಲ, ವಾಟ್ ಡಸ್ ಇಟ್ ಮೀನ್? ದೇ ಆರ್ ಫಾಲೋವಿಂಗ್ ದ ಒನ್ ಕಾಂಟ್ರಸೆಪ್ಟಿವ್ ಮೆಥಡ್ ಅಂತ ಅರ್ಥ. ಓಕೆ, ನಥಿಂಗ್ ಟು ಹೆಸಿಟೇಟ್ ಹಿಯರ್. ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ, ಯಾವುದು ಮುಜುಗರ ಸಂಕೋಚ ಇಲ್ಲದೆ ನಮ್ ಬಾಡಿ ಬಗ್ಗೆನೆ ನಾವು ಕಲಿತಾ ಇದೀವಿ. ಆಸ್ ಎ ರೆಸ್ಪಾನ್ಸಿಬಲ್ ಸೆಕ್ಷುವಲ್ ಬಿಹೇವಿಯರ್ ಅಂತ ಏನು ಪ್ರೀವಿಯಸ್ ವಿಡಿಯೋದಲ್ಲಿ ಕಲ್ತಿದ್ವಿ, ಅದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಒನ್, ಹಾರ್ಮೋನ್ ರಿಲೀಸಿಂಗ್ IUDs. ಈಗ ಹೆಂಗ್ ಇಲ್ಲಿ ಕಾಪರ್ ರಿಲೀಸ್ ಆಗ್ತಾ ಇದೆಯಲ್ಲ, ಹಂಗೆ ಹಾರ್ಮೋನ್ ಅನ್ನ ರಿಲೀಸ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. Now what these will do, they make the uterus unsuitable for implantation, cervix hostile to the sperms and prevent conception. ಎರಡು ವರ್ಡ್ಸ್ ಇದಾವೆ, ಒಂದು ಕಾನ್ಸೆಪ್ಷನ್, ಒಂದು ಕಾಂಟ್ರಾಸೆಪ್ಷನ್. ಕಾಂಟ್ರಾಸೆಪ್ಷನ್ ಅಂದ್ರೆ ಗರ್ಭ ನಿರೋಧಕ, ಕಾನ್ಸೆಪ್ಷನ್ ಅಂತಂದ್ರೆ ಏನು? ಪ್ರೆಗ್ನೆನ್ಸಿ ಆಗೋದು ಅಂತ ಅರ್ಥ.
ಓಕೆ, ಹಾರ್ಮೋನ್ ರಿಲೀಸಿಂಗ್ ಐಯುಡೀಸ್ ಏನ್ ಮಾಡ್ತವೆ, ಈ ಸ್ಟ್ರಕ್ಚರ್ಸ್ಗಳು ಹಾರ್ಮೋನ್ ಅನ್ನು ರಿಲೀಸ್ ಮಾಡ್ತವೆ. ಯಾವ ಹಾರ್ಮೋನು? ಆಬ್ವಿಯಸ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್. ಸಿಂಥೆಟಿಕ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನ ಅವು ಸ್ಲೋ ಆಗಿ ರಿಲೀಸ್ ಮಾಡ್ತಾ ಇರ್ತವೆ. ಆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನ್ ಮಾಡುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ ನಲ್ಲಿ ವೇರಿಯೇಷನ್ ತಗೊಂಡ್ ಬಂದು ಅಲ್ಲಿ ಓವ್ಯುಲೇಷನ್ ರೇಟ್ ಅನ್ನ ಕಡಿಮೆ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಫರ್ಟಿಲೈಸೇಷನ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ಹಾರ್ಮೋನ್ ರಿಲೀಸಿಂಗ್ ಐಯುಡೀಸ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದಾವೆ. ಇವೆಲ್ಲವೂ ಎಕ್ಸಾಂಪಲ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೊಜೆಸ್ಟಾಸರ್ಟ್ ಇದು ಒಂದು ಐಯುಡಿ ಹೆಸರು. ಮತ್ತೆ LNG-20 ಲೆವೆನೋರ್ಗೆಸ್ಟ್ರಾಲ್ ಅಂತ ಹೇಳ್ತಾರೆ. ಸೊ ಇವೆರಡು ಹಾರ್ಮೋನ್ ರಿಲೀಸಿಂಗ್ ಐಯುಡೀಸ್. ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ಬೋದು, ಪ್ರೊಜೆಸ್ಟ್ರಾನ್, LNG ಮತ್ತೆ ಇನ್ನೂ 2 ಆಪ್ಷನ್ ಕೊಟ್ಟು ಯಾವುದು ಕಾಪರ್ ರಿಲೀಸಿಂಗು ಯಾವುದು ಹಾರ್ಮೋನ್ ರಿಲೀಸಿಂಗು ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಿರಬೇಕು. ಅಂಡ್ ಥರ್ಡ್ ಒನ್, ಇಟ್ ಈಸ್ ಅ ನಾನ್ ಮೆಡಿಕೇಟೆಡ್ ಐಯುಡೀಸ್. ಅಂದ್ರೆ ಇಲ್ಲಿ ಯಾವುದು ಕೆಮಿಕಲ್ ರಿಲೀಸ್ ಅಂತ ಆಗ್ತಿರೋದಿಲ್ಲ, ಜಸ್ಟ್ ಅವನ್ನ ಅಲ್ಲಿ ಇನ್ಸರ್ಟ್ ಮಾಡಿರ್ತಾರೆ. ಆ ಇನ್ಸರ್ಟ್ ಮಾಡೋದ್ರಿಂದ ಏನಾಗುತ್ತೆ, ಸಿ ಹಿಯರ್, ದೀಸ್ ಫ್ಯಾಗೋಸೈಟೈಸ್ ದ ಸ್ಪರ್ಮ್ಸ್ ವಿದಿನ್ ದ ಯುಟರಸ್. ಸೊ ನಾನ್ ಮೆಡಿಕೇಟೆಡ್ ಐಯುಡೀಸ್ ಏನಿದಾವಲ್ಲ, ದೀಸ್ ಆರ್ ಮೇಡ್ ಅಪ್ ಆಫ್ ದ ಪ್ಲಾಸ್ಟಿಕ್ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ. ನಾನ್ ಮೆಡಿಕೇಟೆಡ್ ಐಯುಡೀಸು ಬೆಸ್ಟ್ ಎಕ್ಸಾಂಪಲ್ ಲಿಪ್ಪರ್ ಲೂಪ್ಸ್. ಲಿಪ್ಪರ್ ಲೂಪ್ಸ್ ಹೆಂಗಿರುತ್ತೆ ಅಂದ್ರೆ ಈ ರೀತಿ ಲೂಪ್ ಲೈಕ್ ಸ್ಟ್ರಕ್ಚರ್. ದಿಸ್ ಇಸ್ ದ ಲಿಪ್ಪರ್ ಲೂಪ್. ಸೊ ಈ ಸ್ಟ್ರಕ್ಚರ್ ಅನ್ನ ಈ ಯುಟರಸ್ ಒಳಗಡೆ ಇನ್ಸರ್ಟ್ ಮಾಡ್ತಾರೆ. ಅದು ಇನ್ಸರ್ಟ್ ಮಾಡೋದ್ರಿಂದ ಈ ಸ್ಟ್ರಕ್ಚರ್ ಏನ್ ಮಾಡುತ್ತೆ, ಯುಟರಸ್ ಒಳಗಡೆ ಫ್ಯಾಗೋಸೈಟೋಸಿಸ್ ಅನ್ನ ಜಾಸ್ತಿ ಮಾಡುತ್ತೆ. ಫ್ಯಾಗೋಸೈಟೋಸಿಸ್ ಅಂದ್ರೆ ಏನ್ ಗೊತ್ತಿದೆ ನಮ್ಗೆ, ಅನ್ವಾಂಟೆಡ್ ಪಾರ್ಟಿಕಲ್ಸ್ ಏನಿರ್ತವೆ ಅವನ್ನ ಹೋಗಿ ಫ್ಯಾಗೋಸೈಟಿಕ್ ಸೆಲ್ಸ್ ಎಂಗಲ್ಫ್ ಮಾಡಿ ಅವನ್ನ ಸಾಯ್ ಹೊಡಿತವೆ. ಸೊ ಈ ನಾನ್ ಮೆಡಿಕೇಟೆಡ್ ಐಯುಡೀಸ್ ಏನ್ ಮಾಡ್ತವೆ, ಸ್ಪರ್ಮ್ ಅನ್ನ ಫ್ಯಾಗೋಸೈಟ್ ಮಾಡ್ಲಿಕ್ಕೆ ಸ್ಟಿಮ್ಯುಲೇಟ್ ಮಾಡ್ತವೆ. ಸೊ ಫಿಮೇಲ್ ಬಾಡಿ ಒಳಗಡೆ ಫ್ಯಾಗೋಸೈಟೋಸಿಸ್ ಪ್ರೊಸೆಸ್ ಅನ್ನ ಇನ್ಕ್ರೀಸ್ ಮಾಡಿ ಫ್ಯಾಗೋಸೈಟಿಕ್ ಸೆಲ್ಸ್ ಹೋಗಿ ಸ್ಪರ್ಮ್ಸ್ ಅನ್ನ ಕಿಲ್ ಮಾಡ್ತವೆ. ಗೊತ್ತಾಯ್ತಾ? ಸೊ ಐಯುಡೀಸ್ ಅಂತಂದ್ರೆ ಇವು ಮೆಕ್ಯಾನಿಕಲ್ ಬ್ಯಾರಿಯರ್ಸ್ ಇದ್ದಂಗೆ, ಮೆಕ್ಯಾನಿಕಲ್ ಬ್ಯಾರಿಯರ್ಸ್ ಒಂದ್ ರೀತಿ. ಸೊ ದೇ ಆರ್ 3 ಟೈಪ್ಸ್: ಕಾಪರ್ ರಿಲೀಸಿಂಗ್, ಹಾರ್ಮೋನ್ ರಿಲೀಸಿಂಗ್ ಮತ್ತೆ ನಾನ್ ಮೆಡಿಕೇಟೆಡ್ ಐಯುಡೀಸ್. ಗೊತ್ತಾಯ್ತಾ? ನಾನ್ ಮೆಡಿಕೇಟೆಡ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್, ಮಿಕ್ಕಿದೆರಡೂ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿರ್ತಾರೆ ಅಥವಾ ಕಾಪರ್ ಇಂದ ಮಾಡಿರ್ತಾರೆ. ಗೊತ್ತಾಯ್ತಾ? ಸೊ ನ್ಯಾಚುರಲ್ ಮೆಥಡ್ ಮುಗೀತು, ಬ್ಯಾರಿಯರ್ಸ್ ಮುಗೀತು, ಐಯುಡೀಸ್ ಮುಗೀತು. ನೆಕ್ಸ್ಟ್ ಒನ್ ಈಸ್ ಅ ಪಿಲ್ ಮೆಥಡ್. ಪಿಲ್ಸ್ ಅಂದ್ರೆ ಏನು? ಜನರಲ್ ಆಗಿ ಟ್ಯಾಬ್ಲೆಟ್ ಅಂತ ಅರ್ಥ. Now what is this? The hormonal tablets are taken orally in the form of pills to prevent what? To prevent ovulation, to prevent implantation. Henge? By inhibiting the secretion of FSH and LH from the pituitary. ನಮ್ಗೆ ಹೆಂಗ್ ಗೊತ್ತಿದೆ, FSH ಮತ್ತೆ LH ಲೆವೆಲ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಮೆನ್ಸ್ಟ್ರುವಲ್ ಸೈಕಲ್ ಕರೆಕ್ಟ್ ಆಗಿರುತ್ತೆ. ಮೆನ್ಸ್ಟ್ರುವಲ್ ಸೈಕಲ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಓವ್ಯುಲೇಷನ್ ಕರೆಕ್ಟ್ ಆಗಿ, ಓವ್ಯುಲೇಷನ್ ಕರೆಕ್ಟ್ ಆಯಿತು ಅಂದ್ರೆ ಫರ್ಟಿಲೈಸೇಷನ್ ರೇಟು ಜಾಸ್ತಿ ಆಗಿ ಅಲ್ಲಿ ಪ್ರೆಗ್ನೆನ್ಸಿ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ಗೊತ್ತಿದೆ. ಈ ಪಿಲ್ಸ್ ಗಳು ಏನ್ ಮಾಡ್ತವೆ, ಪಿಲ್ಸ್ ಗಳಲ್ಲಿ ಕೆಲವೊಂದು ಹಾರ್ಮೋನಲ್ ಪಿಲ್ಸ್ ಇರ್ತವೆ. ಈ ಹಾರ್ಮೋನ್ಸ್ ಗಳು ಏನ್ ಮಾಡ್ತವೆ, ಒರಿಜಿನಲ್ FSH ಮತ್ತೆ LH ಲೆವೆಲ್ ನಲ್ಲಿ ಅಲ್ಟ್ರೇಷನ್ ಚೇಂಜಸ್ ಮಾಡ್ಬಿಡ್ತವೆ. ಸೊ ಈ ಚೇಂಜಸ್ ಆಗೋದ್ರಿಂದ ಓವ್ಯುಲೇಷನ್ ಅಫೆಕ್ಟ್ ಆಯ್ತಾ, ಓವ್ಯುಲೇಷನ್ ಅಫೆಕ್ಟ್ ಆಯ್ತು ಅಂದ್ರೆ ಮೆನ್ಸ್ಟ್ರುವಲ್ ಸೈಕಲ್ ಅಫೆಕ್ಟ್ ಆಯ್ತು. ಮೆನ್ಸ್ಟ್ರುವಲ್ ಸೈಕಲ್ ಕರೆಕ್ಟ್ ಇಲ್ಲ ಅಂತಂದ್ರೆ ಫರ್ಟಿಲೈಸಿಂಗ್ ರೇಟು ಕಡಿಮೆ ಆಯ್ತು ಅಂತ. These are the most effective contraceptive methods. Most effective contraceptive methods. They inhibit ovulation, implantation and alter the quality of cervical mucus to prevent the entry of sperms. Oral contraceptive Saheli taken once a week with no side effect. Very very famous. ನಾವು ಟಿವಿನಲ್ಲೆಲ್ಲ ನೋಡಿರ್ತೀವಿ ಕಾಂಟ್ರಸೆಪ್ಟಿವ್ ಪಿಲ್ ಅಂತ ಅಡ್ವರ್ಟೈಸ್ಮೆಂಟ್ ಏನ್ ಬರ್ತಾ ಇರುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ದ ಸೇಮ್ ಕಾನ್ಸೆಪ್ಟ್. ಸೊ ದಿಸ್ ವಿ ಹ್ಯಾವ್ ಟು ಸ್ಟಡಿ ಇನ್ ಡಿಟೇಲ್. ಪಿಲ್ಸ್ ನಲ್ಲಿ ನಾವು ಸಿ ಹಿಯರ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಈ ಸ್ಟ್ರಕ್ಚರ್ ಅನ್ನ ಎಷ್ಟು ಸತೆ ತೆಗೆದ್ರೂ ಕಡಿಮೆನೆ, ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಆಗ್ಲಿಕ್ಕೆ. ನೋ ಪ್ರಾಬ್ಲಮ್, ವಿಲ್ ಟ್ರೈ. ಓಕೆ, ದೀಸ್ ಆರ್ ದ ಫಾಲೋಪಿಯನ್ ಟ್ಯೂಬ್, ಫಿಮ್ರೆ, then ovaries. Okay, ಪಿಟ್ಯುಟರಿಯಿಂದ FSH ಮತ್ತೆ LH ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ ಪ್ಯೂಬರ್ಟಿ ಹಿಟ್ ಆದ್ಮೇಲೆ. ಈ ಹಾರ್ಮೋನ್ಸ್ ಗಳು ಏನ್ ಮಾಡ್ತವೆ, ಓವರಿ ಒಳಗಡೆ ಫಾಲಿಕಲ್ಸ್ ಅನ್ನ ಗ್ರೋತ್ ಮಾಡ್ಲಿಕ್ಕೆ ಸ್ಟಿಮ್ಯುಲೇಟ್ ಮಾಡ್ತವೆ. ಅಟ್ ದ ಸೇಮ್ ಟೈಮ್ ಇದೇನು ಯುಟರಸ್ ಇದೆಯಲ್ಲ, ಯುಟರಸ್ ಲೈನಿಂಗ್ ಅನ್ನ ಥಿಕ್ ಮಾಡ್ತವೆ. ಯಾಕೆ ಯುಟರಸ್ ಲೈನಿಂಗ್ ಅನ್ನ ಥಿಕ್ ಮಾಡ್ತವೆ? ಯಾಕಂದ್ರೆ ಫರ್ಟಿಲೈಸೇಷನ್ ಆದ್ಮೇಲೆ ಇಂಪ್ಲಾಂಟೇಶನ್ ಆಗ್ಲಿಕ್ಕೆ ಎಂಡೋಮೆಟ್ರಿಯಂ ಲೇಯರ್ ಅನ್ನ ಬಳಸ್ತವೆ.
ಅಟ್ ದ ಸೇಮ್ ಟೈಮ್ ಸರ್ವಿಕ್ಸ್ಗೆ ಏನು ಮ್ಯೂಕಸ್ ಇರುತ್ತಲ್ಲ ಆ ಮ್ಯೂಕಸ್ ಲೈನಿಂಗ್ ಅನ್ನ ಥಿನ್ ಆಗಿ ಮಾಡ್ತವೆ. ಥಿಕ್ ಆಗಿ ಏನು ಮ್ಯೂಕಸ್ ಇಲ್ಲಿ ಸಿಕ್ರೆಟ್ ಆಗಿರುತ್ತಲ್ಲ ಈ ಮ್ಯೂಕಸ್ ಅನ್ನ ಥಿನ್ ಆಗಿ ಮಾಡೋದ್ರಿಂದ ಸ್ಪರ್ಮ್ಗಳು ಈಸಿಯಾಗಿ ಎಂಟರ್ ಆಗ್ಬಿಡ್ಬೋದು ಅಂತ. ಇದು ನಾರ್ಮಲ್ ಬಾಡಿನಲ್ಲಿ ಆಗುವಂತಹ ಕೆಲಸಗಳು. ಬಟ್ ನಾವ್ ಯಾವಾಗ ಕಾಂಟ್ರಸೆಪ್ಟಿವ್ ಮೆಥಡ್ ಪಿಲ್ಸ್ ಅನ್ನ ಅಳವಡಿಸ್ಕೋತೀವಲ್ಲ ಆ ಪಿಲ್ಸ್ ನಲ್ಲಿ ಇರುವಂತಹ ಹಾರ್ಮೋನ್ಸ್ ಗಳು ಏನ್ ಮಾಡ್ತವೆ ಅಂತಂದ್ರೆ ಈ ಎಂಡೋಮೆಟ್ರಿಯಂ ಲೈನಿಂಗ್ ಅನ್ನ ಥಿಕ್ ಆಗ್ಲಿಕ್ಕೆ ಬಿಡೋದಿಲ್ಲ. ಅಟ್ ದ ಸೇಮ್ ಟೈಮ್ ಸರ್ವೈಕಲ್ ಮ್ಯೂಕಸ್ ಅನ್ನ ಥಿನ್ ಆಗ್ಲಿಕ್ಕೆ ಬಿಡೋದಿಲ್ಲ. ಎರಡು ಅಪೋಸಿಟ್ ಆಯ್ತು. ಎಂಡೋಮೆಟ್ರಿಯಂ ಅನ್ನ ಥಿನ್ ಆಗಿ ಮಾಡ್ತವೆ, ಮ್ಯೂಕಸ್ ಅನ್ನ ಥಿಕ್ ಆಗಿ ಮಾಡ್ತವೆ. ಸೊ ಈ ಎರಡು ಮಾಡೋದ್ರಿಂದ ಸ್ಪರ್ಮ್ ಎಂಟರ್ ಆಗೋದನ್ನ, ಮ್ಯೂಕಸ್ ಇಲ್ಲಿ ಥಿಕ್ ಆಯ್ತು ಅಂತಂದ್ರೆ ಇದು ಫುಲ್ ಇಲ್ಲಿ ಬ್ಲಾಕ್ ಆದಂಗೆ. ಸೊ ಮ್ಯೂಕಸ್ ಥಿಕ್ ಆಯ್ತು ಅಂತಂದ್ರೆ ಸರ್ವೈಕಲ್ ಮ್ಯೂಕಸ್, ಸ್ಪರ್ಮ್ ಇಲ್ಲಿ ಎಂಟರ್ ಆಗುವಂತಹ ಚಾನ್ಸಸ್ ಇರೋದಿಲ್ಲ. ಇನ್ ಕೇಸ್ ಎಂಟರ್ ಆದ್ರೂ ಫಲೀಕರಣ ಆದ್ರೂ ಇಂಪ್ಲಾಂಟೇಶನ್ ಆಗ್ಲಿಕ್ಕೆ ಎಂಡೋಮೆಟ್ರಿಯಂ ಇಲ್ಲಿ ಫುಲ್ ಥಿನ್ ಆಗಿರುತ್ತೆ ಯಾವಾಗ ಈ ಪಿಲ್ ಮೆಥಡ್ ಅನ್ನ ಫಾಲೋ ಮಾಡಿದ್ರೆ. ಸೊ ಈ ಮ್ಯೂಕಸ್ ಅನ್ನ ಥಿಕ್ ಮಾಡೋದ್ರಿಂದ ಎಂಡೋಮೆಟ್ರಿಯಂ ಅನ್ನ ಥಿನ್ ಮಾಡೋದ್ರಿಂದ ಬರ್ತ್ ಕಂಟ್ರೋಲ್ ಮಾಡಬಹುದು. ದ ಪಿಲ್ಸ್ ವಾಟ್ ದೇ ವಿಲ್ ಡೂ, ದೇ ಇನ್ಹಿಬಿಟ್ ದ ಓವ್ಯುಲೇಷನ್, implantation, they alter the quality of cervical mucus to prevent or to decrease the entry of sperms. Okay, contraceptive pills ಅಂತ ನೀವು ಹೆಸರು ಕೇಳಿರಬಹುದು. Now just a minute. Okay, now see here, contraceptive pills they are of two types. ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಶಾರ್ಟ್ ಆಗಿ ಕೊಟ್ಟಿದ್ದಾರೆ, ಬಟ್ ಇದನ್ನ ನಾನು ಇಲ್ಲಿ ಕಲಿಸ್ಬಿಡ್ತೇನೆ. ಕಾಂಟ್ರಸೆಪ್ಟಿವ್ ಪಿಲ್ಸ್ ಎರಡು ರೀತಿಯಾದಂತಹ ಪಿಲ್ಸ್ ಅಂದ್ರೆ ಏನು, ಟ್ಯಾಬ್ಲೆಟ್ಸ್. ಇಲ್ಲಿ ಏನು ಫೋಟೋ ಇದೆ. ಒಂದನ್ನ ಕಂಬೈನ್ಡ್ ಓರಲ್ ಕಾಂಟ್ರಾಸೆಪ್ಟಿವ್ ಅಂತ ಕರೀತಾರೆ, COC, ಕಂಬೈನ್ಡ್ ಓರಲ್ ಕಾಂಟ್ರಾಸೆಪ್ಟಿವ್. ಇನ್ನೊಂದು ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್, ಒಂದು COC ಒಂದು POP. Okay, now what is this combined oral contraceptive? Correct. ನಾವು ಕಂಬೈನ್ಡ್ ಅಂತಂದ್ರೆ ಏನು, ಹಾರ್ಮೋನ್ಸ್ ಗಳನ್ನ ಕಂಬೈನ್ ಮಾಡಿರುವಂತಹ ಪಿಲ್ಸ್ ಗಳು. ಅಂದ್ರೆ ಯಾವ್ಯಾವ ಹಾರ್ಮೋನ್ಸ್ ಇರ್ತವೆ ಇಲ್ಲಿ, ಫಸ್ಟ್ ಒನ್ ಈಸ್ ಇಸ್ಟ್ರೋಜನ್. ಓಕೆ, ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಕರೆಕ್ಟ್ ಆಗಿ ಓದ್ಕೊಳ್ಳಿ. ಇಸ್ಟ್ರೋಜನ್ ಪ್ಲಸ್ ಇನ್ನೂ ಒಂದು ಪ್ರೊಜೆಸ್ಟೋಜನ್. ಓಕೆ ಮ್ಯಾಮ್, ಪ್ರೊಜೆಸ್ಟರಾನ್ ಗೊತ್ತಿದೆ, ಪ್ರೊಜೆಸ್ಟೋಜನ್ ಅಂದ್ರೆ ಏನು, ವೆರಿ ವೆರಿ ಇಂಪಾರ್ಟೆಂಟ್. ಪ್ರೊಜೆಸ್ಟೋಜನ್ ಈಸ್ ಅ ಮ್ಯಾನ್ ಮೇಡ್ ಪ್ರೊಜೆಸ್ಟ್ರಾನ್, ಅಂದ್ರೆ ಸಿಂಥೆಟಿಕ್ ಪ್ರೊಜೆಸ್ಟ್ರಾನ್. ನಮ್ ಬಾಡಿನಲ್ಲಿ ನ್ಯಾಚುರಲ್ ಆಗಿ ಏನು ಪ್ರೊಜೆಸ್ಟ್ರಾನ್ ಸಿಂಥಸಿಸ್ ಆಗುತ್ತಲ್ಲ ಅದನ್ನೇ ಇಟ್ಕೊಂಡು, ಅದರದೇ ಕೆಮಿಕಲ್ ಕಂಪೋಸಿಷನ್ ನ ಇಟ್ಕೊಂಡು ನಾವು ಲ್ಯಾಬ್ ಅಲ್ಲಿ ಸಿಂಥಸಿಸ್ ಮಾಡಿದ್ರೆ ಅದರ ಹೆಸರು ಪ್ರೊಜೆಸ್ಟೋಜನ್. ನೆನ್ಪಿಟ್ಕೊಳ್ಳಿ, ಪ್ರೊಜೆಸ್ಟೋಜನ್ ಈಸ್ ಅ ಸಿಂಥೆಟಿಕ್ ಮ್ಯಾನ್ ಮೇಡ್ ಪ್ರೊಜೆಸ್ಟ್ರಾನ್. ಸ್ಲೈಟ್ಲಿ ಕೆಮಿಕಲಿ ಅದರದ್ದು ನೇಚರ್ ಸ್ವಲ್ಪ ಚೇಂಜ್ ಇರುತ್ತೆ, ಬಟ್ ಆಲ್ಮೋಸ್ಟ್ ಇಟ್ ಈಸ್ ಜಸ್ಟ್ ಲೈಕ್ ಅ ಪ್ರೊಜೆಸ್ಟ್ರಾನ್ ವಿಚ್ ಈಸ್ ಸಿಕ್ರೆಟೆಡ್ ಇನ್ ಅವರ್ ಬಾಡಿ. ಸೊ ಈ ಎರಡು ಹಾರ್ಮೋನದ್ದು ಕಂಬೈನ್ ಮಾಡಿ ಪಿಲ್ಸ್ ಗಳು ಇರಬಹುದು, ಅಥವಾ ಪ್ರೊಜೆಸ್ಟೋಜನ್ ಓನ್ಲಿ ಪಿಲ್, POP. ಇಲ್ಲಿ ಕಂಬೈನ್ಡ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್. ಓಕೆ, ನಾನು ಫುಲ್ ಲಾಂಗ್ ಫಾರ್ಮ್ ಬರೆದಿಲ್ಲ. ಸೊ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ನಲ್ಲಿ ಪಿಲ್ಸ್ ಮೆಥಡ್ ಏನಿದೆಯಲ್ಲ, ಇಲ್ಲಿ ದ ಫೀಮೇಲ್, ಮೇಲ್ಸ್ ಅಲ್ಲ, ದ ಫೀಮೇಲ್ ಹ್ಯಾಸ್ ಟು ಟೇಕ್ ದ ಟ್ಯಾಬ್ಲೆಟ್ಸ್. ಯಾವ ಟ್ಯಾಬ್ಲೆಟ್, ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಅನ್ನ ಫೀಮೇಲ್ ಹ್ಯಾಸ್ ಟು ಕನ್ಸ್ಯೂಮ್ ಓರಲಿ. ಆ ಟ್ಯಾಬ್ಲೆಟ್ ನಲ್ಲಿ ಏನಿರುತ್ತೆ, ಐದರ್ ಪ್ರೊಜೆಸ್ಟೋಜನ್ ಒಂದೇ ಇರಬಹುದು ಅಥವಾ ಪ್ರೊಜೆಸ್ಟೋಜನ್ ಇನ್ ಕಾಂಬಿನೇಷನ್ ವಿತ್ ಇಸ್ಟ್ರೋಜನ್ ಇರಬಹುದು. ಒಟ್ನಲ್ಲಿ ಎರಡರದು ಕೆಲಸ ಒಂದೇನೆ. ಏನ್ ಕೆಲಸ, ಅವು ಓವ್ಯುಲೇಷನ್ ತಡೆಗಟ್ತವೆ. ಯಾಕೆ ಓವ್ಯುಲೇಷನ್, ಬಿಕಾಸ್ ಈ ಹಾರ್ಮೋನ್ಸ್ ಗಳೇನಿದಾವಲ್ಲ ಇವು ನ್ಯಾಚುರಲ್ ಆಗಿ ಸಿಂಥಸಿಸ್ ಆಗುವಂತಹ FSH ಮತ್ತೆ LH ಹಾರ್ಮೋನ್ ಲೆವೆಲ್ ಅನ್ನ ಅಲ್ಟರ್ ಮಾಡ್ಬಿಡ್ತವೆ. ಓಕೆ, ಹೆಂಗೆ ಅಲ್ಟರ್ ಮಾಡ್ತವೆ ಹೇಳ್ತೀನಿ ಕೇಳಿ. ನೌ ದಿಸ್ ಈಸ್ ದ ಮೆನ್ಸ್ಟ್ರುವಲ್ ಸೈಕಲ್, ಫಸ್ಟ್ ಡೇ, ದಿಸ್ ಈಸ್ ದ 28th ಡೇ. ಯೂಶುವಲಿ ಪಿಲ್ಸ್ ಅನ್ನ ತಗೋಬೇಕು ಅಂತಂದ್ರೆ ಫಸ್ಟ್ ಡೇ, ಇವಾಗ ನಾವು ಯಾವಾಗ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಆಗುತ್ತೆ ಅದನ್ನ ಫಸ್ಟ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪ್ಲಸ್ ಆರ್ ಮೈನಸ್ 5th ಡೇ ವರೆಗೂ ಮೆನ್ಸ್ಟ್ರುವಲ್ ಬ್ಲೀಡ್ ಆಗುತ್ತೆ ಅಂತ ಇಮ್ಯಾಜಿನ್ ಮಾಡಿದ್ರೆ, ವಿದಿನ್ ದ 5th ಡೇ ಅಂದ್ರೆ 5th ಡೇಕ್ಕಿಂತ ಮುಂಚೆನೆ ಯಾವತ್ತಾದ್ರೂ ಒಂದಿನ ಈ ಪಿಲ್ಸ್ ಅನ್ನ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಎವ್ರಿ ಡೇ. ಸಿ, ಇಲ್ಲಿ ನೀವು ಕಾಂಟ್ರಸೆಪ್ಟಿವ್ ಪಿಲ್ಸ್ ಅದು ಸ್ಯಾಚೆಟ್ ನೋಡಿದ್ರೆ, ಟ್ಯಾಬ್ಲೆಟ್ ಸ್ಯಾಚೆಟ್, ಅದ್ರ ಮೇಲ್ಗಡೆ ಡೇ ಕೂಡ ಇರುತ್ತೆ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಅಂದ್ರೆ ಡೈಲಿ ಅದು ರಿಮೈಂಡರ್ ತರ ಒಂದ್ ರೀತಿ.
ಸೊ 5th ಡೇಕ್ಕಿಂತ ಮುಂಚೆ ಇನ್ನು ಬ್ಲೀಡಿಂಗ್ ಇರ್ಬೇಕಾದ್ರೇನೆ ಈ ಪಿಲ್ಸ್ ಅನ್ನ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅಂಡ್ ಎವ್ರಿ ಡೇ ಪ್ರತಿದಿನನೂ ಟ್ಯಾಬ್ಲೆಟ್ ತಗೋತಾ ಎಲ್ಲಿವರೆಗೂ ಅಂತಂದ್ರೆ ಪೀರಿಯಡ್ಸ್ ನೆಕ್ಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಇನ್ನು 7 days ಇದೆ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 21st ಡೇ ವರ್ಗುನು ಈ ಪಿಲ್ಸ್ ಗಳನ್ನ ತಗೋಬೇಕು. ಅಷ್ಟೇ ಇರ್ತವೆ ಕರೆಕ್ಟ್ ಆಗಿ ಅವು. ನೆಕ್ಸ್ಟ್ ಎಕ್ಸ್ಟ್ರಾ ಪಿಲ್ಸ್ ಗಳಿರ್ತವೆ, ಬಟ್ ಆ ಪಿಲ್ಸ್ ಜಸ್ಟ್ ನಮಗೆ ರಿಮೈಂಡರ್ ತರ, ಅದ್ರದ್ದೇನು ಇಫೆಕ್ಟಿವ್ನೆಸ್ ಏನು ಇರೋದಿಲ್ಲ. ಮೇನ್ ಕೆಲಸ ಮಾಡೋದು ಮೇಲ್ಗಡೆ ಟ್ಯಾಬ್ಲೆಟ್ಸ್. ಓಕೆ, ಇದು ಬೇರೆ ಬೇರೆ ಕಂಪ್ನೀಸ್ ಬೇರೆ ಬೇರೆ ಶೇಪ್ ಅಲ್ಲಿ ಕೂಡ ಇರ್ತವೆ. ನಾನ್ ಜಸ್ಟ್ ನಿಮ್ಗೆ ಇಲ್ಲಿ ಗೊತ್ತಾಗ್ಲಿ ಅಂತ ಈ ಪಿಕ್ಚರ್ ಅನ್ನ ಹಾಕಿರೋದು. ಸೊ ಬಿಫೋರ್ ದ 5th ಡೇ ಸ್ಟಾರ್ಟ್ ಮಾಡಿ 21st ಡೇ ವರ್ಗುನು ಎವ್ರಿ ಡೇ ದ ಫಿಮೇಲ್ ಹ್ಯಾಸ್ ಟು ಕನ್ಸ್ಯೂಮ್ ದ ಟ್ಯಾಬ್ಲೆಟ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ವಿಚ್ ಹ್ಯಾಸ್ ಅ ಹಾರ್ಮೋನ್. ಸೊ ಈ ಪೀರಿಯಡ್ ಅಲ್ಲಿ ಇರುವಂತಹ ಏನ್ ಹಾರ್ಮೋನ್ಸ್ ಇದಾವಲ್ಲ, ನಾವು ತಗೋತಾ ಇರೋ ಹಾರ್ಮೋನ್ಸ್ ಟ್ಯಾಬ್ಲೆಟ್ ರೂಪದಲ್ಲಿ, ಅವು ನಾರ್ಮಲ್ FSH ಮತ್ತೆ LH ಲೆವೆಲ್ ಏನಿರುತ್ತಲ್ಲ ಮೆನ್ಸ್ಟ್ರುವಲ್ ಸೈಕಲ್ ನಲ್ಲಿ, ಅಂದ್ರೆ ಇವಾಗ 14th ಡೇಗೆ LH ಬರಬೇಕು, 14th ಡೇಕ್ಕಿಂತ ಮುಂಚೆ FSH ಇಂದ ಇಸ್ಟ್ರೋಜನ್ ಬರಬೇಕು. ಓಕೆ, ಆ ಇಸ್ಟ್ರೋಜನ್ ಎಂಡೋಮೆಟ್ರಿಯಂ ನ ಸ್ಟಿಮ್ಯುಲೇಟ್ ಮಾಡ್ಬೇಕು ಥಿಕ್ ಆಗ್ಲಿಕ್ಕೆ. ಸೊ ಇದೇನು ನಮ್ದು ನಾರ್ಮಲ್ ಲೆವೆಲ್ ಇದೆಯಲ್ಲ, ಆ ಲೆವೆಲ್ ಅನ್ನ ಇವು ವೇರಿ ಮಾಡ್ಬಿಡ್ತವೆ, ಚೇಂಜ್ ಮಾಡ್ಬಿಡ್ತವೆ. ಸೊ ಹಾರ್ಮೋನಲ್ ಚೇಂಜಸ್ ಆಯ್ತು ಅಂತಂದ್ರೆ ಎಷ್ಟೋ ಸತ ಅಲ್ಲಿ ಓವ್ಯುಲೇಷನ್ ಆಗೋದಿಲ್ಲ. ಯಾಕೆ? LH ಕರೆಕ್ಟ್ ಟೈಮ್ಗೆ ಸರ್ಜ್ ಆಗ್ಲಿಲ್ಲ ಅಂತಂದ್ರೆ ಓವ್ಯುಲೇಷನ್, ಗ್ರಾಫಿನ್ ಫಾಲಿಕಲ್ ರಪ್ಚರ್ ಆಗೋದಿಲ್ಲ ಅಂತ ಕಲ್ತಿದ್ದೀವಿ. ಸೊ ಓವ್ಯುಲೇಷನ್ ಆಗ್ಲಿಲ್ಲ ಅಂತಂದ್ರೆ, ಇಮ್ಯಾಜಿನ್ ಓವ್ಯುಲೇಷನ್ ಆಗ್ಲಿಲ್ಲ ಅಂತಂದ್ರೆ ಎಗ್ಗೆ ಇಲ್ಲ ಅಂತ ಅರ್ಥ. ಎಗ್ ಇಲ್ಲ ಅಂತಂದ್ರೆ ಎಷ್ಟೊಂದು ಸ್ಪರ್ಮ್ ಸೆಂಟರ್ ಆದ್ರೂ ಅಲ್ಲಿ ಫಲೀಕರಣ ಆಗೋದಿಲ್ಲ. ಸೊ ಇದು ಬರ್ತ್ ಅನ್ನ ಕಂಟ್ರೋಲ್ ಮಾಡ್ತಾ. ಸೊ ಈ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಆಗಿರ್ಬೇಕು. ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ಇದೆ ಇದು. ಸೊ ಫಸ್ಟ್ ವಿದಿನ್ 5th ಡೇ ನಲ್ಲಿ ಪಿಲ್ಸ್ ಅನ್ನ ಸ್ಟಾರ್ಟ್ ಮಾಡಿ 21st ಡೇ ವರೆಗೂ ಪಿಲ್ಸ್ ಅನ್ನ ತಗೋಬೇಕು. ಪಿಲ್ಸ್ ಅನ್ನ ತಗೊಳ್ಳಿಕ್ಕೆ ಯಾವಾಗ ಸ್ಟಾಪ್ ಮಾಡ್ತೀವಲ್ಲ, ಆ ಕೋರ್ಸ್ ಮುಗಿದ್ಮೇಲೆ ನೆಕ್ಸ್ಟ್ 7 days ಆದ್ಮೇಲೆ ಮೆನ್ಸ್ಟ್ರುವಲ್ ಸೈಕಲ್ ಮತ್ತೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಕಂಟಿನ್ಯೂ ಆಗುತ್ತೆ ಅಂತ ಗೊತ್ತಾಯ್ತಾ? ಸೊ ಇದು ಕಾಂಟ್ರಾಸೆಪ್ಟಿವ್ ಮೆಥಡ್. ಇದರಲ್ಲಿ ಹಾರ್ಮೋನ್ಸ್ ಗಳದ್ದು ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಇಂಜೆಕ್ಷನ್ಸ್ ಅಂಡ್ ಇಂಪ್ಲಾಂಟ್ಸ್. ಓಕೆ, ಅದ್ರ ಬದಲು ಇನ್ನೂ ಒಂದು ಸಹೇಲಿ ಬಗ್ಗೆ ಹೇಳ್ಬೇಕು. ಸಹೇಲಿ ವೆರಿ ವೆರಿ ಇಂಪಾರ್ಟೆಂಟ್. ಮೇಲ್ಸ್ ಕಾಂಡೋಮ್ ಓದ್ಬೇಕಾದ್ರೆ ನಿರೋಧ್ ಅಂತ ನಾವೇನೋ ಅದೊಂದು ಫೇಮಸ್ ಬ್ರ್ಯಾಂಡ್ ಅನ್ನ ಓದಿದ್ವಿ, ವಿಚ್ ಗಿವ್ಸ್ ಪ್ರಿವೆನ್ಷನ್ ಅಗೇನ್ಸ್ಟ್ STD. ಅದೇ ರೀತಿ ಪಿಲ್ಸ್ ಗಳ ಬಗ್ಗೆ ಅಡ್ವರ್ಟೈಸ್ಮೆಂಟ್ ತುಂಬಾ ಟಿವಿನಲ್ಲಿ ನೋಡಿರ್ಬೋದು. ಸಹೇಲಿ ಟೇಕ್ ಇಟ್ ಎವ್ರಿ ಡೇ ಅಂತ ಏನೋ ಒಂದು ಅಡ್ವರ್ಟೈಸ್ ಬರ್ತಾ ಇತ್ತಲ್ಲ. ವಾಟ್ ಈಸ್ ದಿಸ್ ಸಹೇಲಿ? ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕೆ ಇದು ಫೇಮಸ್ ಆಯಿತು? ಇಟ್ ಈಸ್ ದ ನ್ಯೂ ಓರಲ್ ಕಾಂಟ್ರಾಸೆಪ್ಟಿವ್ ಡೆವಲಪ್ಡ್ ಬೈ ಸೈಂಟಿಸ್ಟ್ ಅಟ್ CDRI. ಸೊ ನಮ್ಮ ಇಂಡಿಯಾದಲ್ಲಿನೇ ಈ ಟ್ಯಾಬ್ಲೆಟ್ ಅನ್ನ ಡಿಸ್ಕವರ್ ಮಾಡಿರೋದು ಅಥವಾ ಸಿಂಥಸೈಸ್ ಮಾಡಿರೋದು CDRI, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಲಕ್ನೋನಲ್ಲಿ ಇದೆ. ವರ್ಡ್ಸ್ ಓನ್ಲಿ ನಾನ್ ಸ್ಟೆರಾಯ್ಡಲ್ ಓರಲ್ ಕಾಂಟ್ರಾಸೆಪ್ಟಿವ್. ಏನಪ್ಪಾ ಇದು? ಇಲ್ಲಿವರೆಗೂ ನಾವೇನು ಪಿಲ್ಸ್ ಹೇಳ್ತಾ ಇದ್ವಲ್ಲ, COC ಇರ್ಬೋದು ಅಥವಾ POP ಇರ್ಬೋದು, ಇವೆಲ್ಲ ಹಾರ್ಮೋನ್ಸ್ ಗಳನ್ನ ಹೊಂದಿದ್ದಾವೆ. ಹಾರ್ಮೋನ್ಸ್ ಅಂದ್ರೆ ಏನು? ಅವು ಸ್ಟಿರಾಲ್ ಅನ್ನ ಹೊಂದಿರ್ತವೆ, ಅಂದ್ರೆ ಸ್ಟಿರಾಯ್ಡ್ಸ್ ಇರ್ತವೆ. ಸ್ಟಿರಾಯ್ಡ್ಸ್ ನಮ್ಗೆ ಗೊತ್ತಿದೆ, ಜಾಸ್ತಿ ಸ್ಟಿರಾಯ್ಡ್ಸ್ ಅನ್ನ ಕನ್ಸ್ಯೂಮ್ ಮಾಡಿದ್ರೆ ಸೈಡ್ ಇಫೆಕ್ಟ್ ಜಾಸ್ತಿ ಇದೆ ಅಂತ ನಮ್ಗೆ ಗೊತ್ತಿದೆ. ಇಷ್ಟಂತೂ ಗೊತ್ತಿದೆ, ಹೌದಾ? ಸೊ ಇವೇನು ಪಿಲ್ಸ್ ಇದಾವಲ್ಲ, ಕಾಮನ್ ಪಿಲ್ಸ್, ಇದರಲ್ಲಿ ಸ್ಟಿರಾಯ್ಡಲ್ ಇಫೆಕ್ಟ್ ಜಾಸ್ತಿ ಇರುತ್ತೆ. ಬಟ್ ಲಕ್ನೋದಲ್ಲಿ ಫಸ್ಟ್ ಟೈಮ್ ಕಂಡುಹಿಡಿರುವಂತಹ ಈ ಕಾಂಟ್ರಾಸೆಪ್ಟಿವ್ ಪಿಲ್ ನಲ್ಲಿ ಯಾವುದೇ ರೀತಿಯಾದಂತಹ ಹಾರ್ಮೋನ್ಸ್ ಇಲ್ಲ, ಸ್ಟಿರಾಯ್ಡ್ಸ್ ಇಲ್ಲ. ಹಾರ್ಮೋನ್ಸ್ ಬದಲಿಗೆ ಸೆಂಟ್ ಕ್ರೋಮನ್ ಅನ್ನುವಂತಹ ಒಂದು ಕೆಮಿಕಲ್ ಅನ್ನ ಯೂಸ್ ಮಾಡಿದ್ದಾರೆ. ಆ ಕೆಮಿಕಲ್ ಏನ್ ಮಾಡುತ್ತೆ, ಈ ನಾವು ರೆಗ್ಯುಲರ್ ಪಿಲ್ಸ್ ನಲ್ಲಿ, ಅಂದ್ರೆ ಬೇರೆ ಪಿಲ್ಸ್ ನಲ್ಲಿ ಏನ್ ಕೆಲಸ ಮಾಡ್ತಾ ಇತ್ತಲ್ಲ, ಅಂದ್ರೆ ಇಟ್ ಇನಿಬಿಟ್ಸ್ ದ ಓವ್ಯುಲೇಷನ್, ಸರ್ವೈಕಲ್ ಮ್ಯೂಕಸ್ ಅನ್ನ ಥಿಕ್ ಮಾಡೋದು, ಎಂಡೋಮೆಟ್ರಿಯಂ ಅನ್ನ ಥಿನ್ ಮಾಡೋದು, ಅದೇ ಸೇಮ್ ಕೆಲಸವನ್ನ ಈ ಸೆಂಟ್ ಕ್ರೋಮನ್ ಕೆಮಿಕಲ್ ಮಾಡುತ್ತೆ. So words only non-steroidal oral contraceptive pill that is completely free of hormonal side effect. ಯಾಕೆ ಫೇಮಸ್ ಆಯ್ತು? ಬಿಕಾಸ್ ಇಲ್ಲಿ ಹಾರ್ಮೋನಲ್ ಸೈಡ್ ಇಫೆಕ್ಟ್ ಇಲ್ಲ. ಅಂಡ್ ಯೂಸ್ ಇಟ್ ಒನ್ಸ್ ಇನ್ ಎ ವೀಕ್. ಇವಾಗ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ನಾವು ಓದಿರೋದು ಎವ್ರಿ ಡೇ ತಗೊಳ್ಳೋದಿತ್ತು. ಬಟ್ ಸಹೇಲಿ ಹೆಂಗಿದೆ? ಇಟ್ ಹ್ಯಾಸ್ ಟು ಬಿ ಟೇಕನ್ ಒನ್ಸ್ ಇನ್ ಎ ವೀಕ್. ಇಟ್ ಈಸ್ ಆಂಟಿ ಎಸ್ಟ್ರೋಜೆನಿಕ್ ಇಫೆಕ್ಟ್. ಅಂದ್ರೆ ಇಸ್ಟ್ರೋಜನದೇನು ನಾರ್ಮಲ್ ಇಫೆಕ್ಟ್ ಇದೆಯಲ್ಲ, ಎಂಡೋಮೆಟ್ರಿಯಂ ಅನ್ನ ಸ್ಟಿಮ್ಯುಲೇಟ್ ಮಾಡಿ ಥಿಕ್ ಮಾಡೋದು, ಮ್ಯೂಕಸ್ ಅನ್ನ ಥಿನ್ ಆಗಿ ಮಾಡೋದು, ಅದ್ರ ವಿರುದ್ಧವಾಗಿ ಈ ಕೆಮಿಕಲ್ ಕೆಲಸ ಮಾಡುತ್ತಂತೆ. ಅಂದ್ರೆ ಎಂಡೋಮೆಟ್ರಿಯಂ ಅನ್ನ ಥಿಕ್ ಆಗ್ಲಿಕ್ಕೆ ಬಿಡೋದಿಲ್ಲ, ಅದನ್ನ ಥಿನ್ ಮಾಡುತ್ತೆ. ಮ್ಯೂಕಸ್ ಥಿನ್ ಆಗ್ಲಿಕ್ಕೆ ಬಿಡೋದಿಲ್ಲ, ಅದನ್ನ ಥಿಕ್ ಆಗಿ ಮಾಡುತ್ತೆ. ಓಕೆ, ಆಂಟಿ ಎಸ್ಟ್ರೋಜೆನಿಕ್ ಇಫೆಕ್ಟ್
modulate the estrogen receptors on endometrium and it prevents the implantation. ಸೊ ಎಂಡೋಮೆಟ್ರಿಯಂ ಕರೆಕ್ಟ್ ಆಗಿ ಬೆಳಿಲಿಲ್ಲ ಅಂತಂದ್ರೆ, ಗ್ರೋತ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಇಂಪ್ಲಾಂಟೇಶನ್ ಆಗೋದಿಲ್ಲ. ಅದಕ್ಕೆ ಸಹೇಲಿ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದಿಸ್ ಸಹೇಲಿ? ಇಟ್ ಈಸ್ ದ ಓನ್ಲಿ ನಾನ್ ಸ್ಟೆರಾಯ್ಡಲ್ ಕಾಂಟ್ರಾಸೆಪ್ಟಿವ್ ಓರಲ್ ಪಿಲ್. ಗೊತ್ತಾಯ್ತಾ? ಪಾಯಿಂಟ್ಸ್ ಎಷ್ಟು ಸಾಧ್ಯ ಆಗುತ್ತೋ ನಾನು ಅಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅರ್ಥ ಆಗುತ್ತೆ ಅಂತ ಅನ್ಕೋತಿದ್ದೀನಿ. ನೆಕ್ಸ್ಟ್ ಒನ್, ಇಂಜೆಕ್ಷನ್ಸ್ ಅಂಡ್ ಇಂಪ್ಲಾಂಟ್ಸ್. ಇದೊಂದು ಲಾಸ್ಟ್, ವೆರಿ ಸಿಂಪಲ್. The hormonal contraception where progestogen, a hormone like progesterone, is released into the women's blood stream. Now one thing you have to remember, pill method, injection ಮತ್ತೆ implants ಇವೇನಿದಾವಲ್ಲ, they are nothing but the hormonal methods. ಕನ್ಫ್ಯೂಸ್ ಆಗಬೇಡಿ ಎಕ್ಸಾಮ್ ನಲ್ಲಿ. ಸೊ ಈ ಎರಡು ಮೆಥಡ್ಗಳು ವರ್ಕ್ ಮಾಡ್ತಿರೋದು ಹಾರ್ಮೋನಲ್ ಕಂಟೆಂಟ್ ಜೊತೆನೆ. ಬಟ್ ಇಲ್ಲಿ ಈ ಹಾರ್ಮೋನ್ಸ್ ಅನ್ನ ನಾವು ಟ್ಯಾಬ್ಲೆಟ್ ರೂಪದಲ್ಲಿ ತಗೋತಾ ಇದೀವಿ ಪಿಲ್ಸ್ ಮೆಥಡ್ ನಲ್ಲಿ. ನೆಕ್ಸ್ಟ್ ಮೆಥಡ್ ನಲ್ಲಿ ನಾವು ಅದನ್ನ ಇಂಜೆಕ್ಷನ್ ಮತ್ತೆ ಇಂಪ್ಲಾಂಟ್ಸ್ ರೂಪದಲ್ಲಿ ತಗೋತಾ ಇದೀವಿ. ಹಾರ್ಮೋನ್ಸು ಪ್ರೊಜೆಸ್ಟ್ರೋಜನ್ನು ಸೇಮ್ ಇದೆ, ಅದನ್ನ ನಾವು ಇಸ್ಟ್ರೋಜನ್ ಜೊತೆ ಕಂಬೈನ್ ಮಾಡಿ ಆದ್ರೂ ಇಂಜೆಕ್ಷನ್ ತಗೋಬಹುದು, ಅಥವಾ ಪ್ರೊಜೆಸ್ಟ್ರೋಜನ್ ಅನ್ನುವಂತಹ ಒಂದೇ ಕೆಮಿಕಲ್ ಅದ್ದು ಇಂಜೆಕ್ಷನ್ ತಗೋಬಹುದು. ಸೊ ಇಂಜೆಕ್ಷನ್ ಮಾಡಿದ್ರೆ ಡೈರೆಕ್ಟ್ಲಿ ಅದು ನಮ್ ಬ್ಲಡ್ ಸ್ಟ್ರೀಮಿಗೆ ಹೋದಂಗೆ. ಓಕೆ, ಇನ್ ಇಂಜೆಕ್ಷನ್ಸ್ ಇಟ್ ಈಸ್ ಇಂಜೆಕ್ಟೆಡ್ ಸಬ್ ಕ್ಯುಟೇನಿಯಸ್ಲಿ. ಅಂದ್ರೆ ನಾರ್ಮಲ್ ಇಂಜೆಕ್ಷನ್ ಹೆಂಗ್ ಮಾಡ್ತಾರೆ, ಸಬ್ ಕ್ಯುಟೇನಿಯಸ್ಲಿ ಅದನ್ನ ಇಂಜೆಕ್ಟ್ ಮಾಡ್ತಾರೆ. ಇನ್ ಕೇಸ್ ಇಂಪ್ಲಾಂಟ್ಸ್ ಅನ್ನ ಯೂಸ್ ಮಾಡಿದ್ರೆ ಇಟ್ ಈಸ್ ಪ್ಲೇಸ್ಡ್ ಅಂಡರ್ ದ ಸ್ಕಿನ್, ಎಸ್ಪೆಷಲಿ ಅಪ್ಪರ್ ಆರ್ಮ್ ಏನ್ ಪಾರ್ಟ್ ಇದೆ ಇಲ್ಲಿ ಅದನ್ನ ಅಂಡರ್ ದ ಸ್ಕಿನ್ ಒಳಗಡೆ ಆ ಇಂಪ್ಲಾಂಟ್ ಅನ್ನ ಇನ್ಸರ್ಟ್ ಮಾಡ್ತಾರೆ. ವಾಟ್ ಈಸ್ ದಿಸ್ ಇಂಪ್ಲಾಂಟ್? ಎಕ್ಸಾಂಪಲ್, ಇಂಪ್ಲಾನೋನಿ ಅಂತ ಅದರ ಹೆಸರು. ಇಟ್ ಈಸ್ ಅ ಹಾರ್ಮೋನಲ್ ಇಂಪ್ಲಾಂಟ್ ದ ಸೈಜ್ ಆಫ್ ಮ್ಯಾಚ್ ಸ್ಟಿಕ್. ಪಿಕ್ಚರ್ ನಲ್ಲಿ ಇದೆಯಲ್ಲ, ಟೆಕ್ಸ್ಟ್ ಬುಕ್ ನಲ್ಲಿ ಇರೋದು, NCERT ನಲ್ಲಿ ಇರೋದು. ಸೈಜ್ ಆಫ್ ಮ್ಯಾಚ್ ಸ್ಟಿಕ್, that is just 4 centimeter, which is inserted under the skin at the inner side of upper arm. So upper part ನಲ್ಲಿ ಇಲ್ಲಿ ಸ್ಕಿನ್ ಕೆಳಗಡೆ ಈ ಮ್ಯಾಚ್ಸ್ಟಿಕ್ ನಲ್ಲಿ ಅಲ್ಲಿ ಅದೇ ರೀತಿ ಇರುವಂತಹ ಏನೊಂದು ಕಡ್ಡಿ ಇದೆ, ಆ ಕಡ್ಡಿಯನ್ನ ಅಲ್ಲಿ ಇನ್ಸರ್ಟ್ ಮಾಡ್ತಾರೆ. ಅದೇನ್ ಮಾಡುತ್ತೆ, ಸ್ಲೋ ಆಗಿ ಫಿಮೇಲ್ ಬಾಡಿ ಒಳಗಡೆ ಇಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರೋಜನ್ ಅಥವಾ ಪ್ರೊಜೆಸ್ಟ್ರೋಜನ್ ಆ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಆ ಹಾರ್ಮೋನ್ ಏನ್ ಮಾಡುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ ನ ಓವ್ಯುಲೇಷನ್ ಅನ್ನ ಅಲ್ಟರ್ ಮಾಡುತ್ತೆ. ಅದರಿಂದ ಬರ್ತ್ ಅನ್ನ ಕಂಟ್ರೋಲ್ ಮಾಡಬಹುದು. ಓಕೆ, ಇಟ್ ಕಂಟೈನ್ಸ್ a synthetic hormone that prevents ovulation. It thickens the mucus in the cervix, makes the lining of uterus thin so that it is unable to support the fertilized egg. So one thing you have to remember, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪಿಲ್ಸ್ ಆಗ್ಲಿ, ಇಂಜೆಕ್ಷನ್ಸ್ ಆಗ್ಲಿ, ಇಂಪ್ಲಾಂಟ್ಸ್ ಆಗ್ಲಿ, ಇವೆಲ್ಲದರಲ್ಲೂ ಹಾರ್ಮೋನಲ್ ಇಫೆಕ್ಟ್ ಇದೆ, ಎಕ್ಸೆಪ್ಟ್ ಫಾರ್ ದ ಸಹೇಲಿ ಟ್ಯಾಬ್ಲೆಟ್. ಈ ಹಾರ್ಮೋನ್ಗಳು 3 ಕೆಲಸವನ್ನ ಮಾಡ್ತಿದ್ದಾವೆ, ನೆನ್ಪಿಟ್ಕೊಂಬಿಡಿ. ಒಂದು, ಓವ್ಯುಲೇಷನ್ ಅನ್ನ ಇನ್ಹಿಬಿಟ್ ಮಾಡ್ತವೆ, ಸ್ಟಾಪ್ ಮಾಡ್ತವೆ. ಇನ್ನೊಂದು, ಎಂಡೋಮೆಟ್ರಿಯಂ ನ ಏನ್ ಮಾಡ್ಬೇಕು ಹೇಳಿ, ಥಿಕ್ ಮಾಡ್ಬಿಟ್ರೆ ಇಂಪ್ಲಾಂಟೇಶನ್ ಆಗ್ಬಿಡುತ್ತೆ, ಥಿನ್ ಮಾಡ್ಬೇಕು ಎಂಡೋಮೆಟ್ರಿಯಂ ನ. ಸರ್ವಿಕಲ್ ಮ್ಯೂಕಸ್ ಅನ್ನ ಏನ್ ಮಾಡ್ಬೇಕು, ಸರ್ವೈಕಲ್ ಮ್ಯೂಕಸ್ ಅನ್ನ ಥಿಕ್ ಮಾಡ್ಬೇಕು, ಅಂದ್ರೆ ಸ್ಪರ್ಮ್ ಅಲ್ಲಿ ಎಂಟರ್ ಆಗೋದಿಲ್ಲ. ಈ 3 ಕೆಲಸಗಳು 2 ಮೆಥಡ್ಗೂ ಅಪ್ಲೈ ಆಗ್ತವೆ. ಈಸಿ ಟು ರಿಮೆಂಬರ್. This device is inserted under local anesthesia by a physician. So ಇಂಪ್ಲಾನೋನಿ ಇದು ಸಿಗುತ್ತೆ ಅಂತ ಹೋಗಿ ನಾವೇ ಹಾಕೊಳ್ಳೋದಲ್ಲ. ಸೆಲ್ಫ್ ಆಗಿ ಯೂಸ್ ಮಾಡುವಂತಹ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಒಂದೇ ಒಂದು, ಯಾವುದು, ಕಾಂಡೋಮ್. ಅದನ್ನ ಬಿಟ್ಟು ಇವನ್ ನ್ಯಾಚುರಲ್ ಮೆಥಡ್ ಅನ್ನ ಬಿಟ್ಟು ಮಿಕ್ಕಿದ ಯಾವುದೇ ಮೆಥಡ್ ಅನ್ನ ನಾವು ಫಾಲೋ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಕನ್ಸಲ್ಟ್ ಅ ಫಿಸಿಷಿಯನ್, ವಿ ಹ್ಯಾವ್ ಟು ಕನ್ಸಲ್ಟ್ ಅ ಡಾಕ್ಟರ್. ಗೊತ್ತಾಯ್ತಾ? ಸೊ ಇವೆಲ್ಲವೂ ಮೆಥಡ್ ಏನು, ದೀಸ್ ಆರ್ ದ ಟೆಂಪ್ರರಿ ಮೆಥಡ್ಸ್. ಓಕೆ, ನೆಕ್ಸ್ಟ್ ಪರ್ಮನೆಂಟ್ ಮೆಥಡ್. ಪರ್ಮನೆಂಟ್ ಮೆಥಡ್ ಆಲ್ಸೋ ಕಾಲ್ಡ್ ಆಸ್ ಸರ್ಜಿಕಲ್ ಮೆಥಡ್ಸ್ ಅಥವಾ ಸ್ಟೆರಿಲೈಸೇಷನ್. These are the most effective and permanent method of birth control. What they will do, they block the gamete transportation. Okay, in males it is called vasectomy, in females it is called as tubectomy. ಇನ್ನುವರೆಗಾದ್ರೂ ಇದು ನಮ್ಗೆ ಕನ್ಫ್ಯೂಸ್ ಆಗುತ್ತೆ, ವ್ಯಾಸೆಕ್ಟಮಿ ಮೇಲ್ಸ್ ನಲ್ಲಿ ಬರುತ್ತಾ ಅಥವಾ ಫಿಮೇಲ್ಸ್ ನಲ್ಲಿ ಬರುತ್ತಾ ಅಂತ. ಹೆಂಗ್ ನೆನ್ಪಿಟ್ಕೋಬೇಕು, ವ್ಯಾಸೆಕ್ಟಮಿ ಅಂದ್ರೆ ವ್ಯಾಸ ಡಿಫ್ರೆನ್ಸ್ ಎಲ್ಲಿರುತ್ತೆ, ಮೇಲ್ಸ್ ನಲ್ಲಿ ಇರುತ್ತೆ. ಟ್ಯೂಬಕ್ಟಮಿ ಅಂತಂದ್ರೆ ಫಾಲೋಪಿಯನ್ ಟ್ಯೂಬ್ ನೆನ್ಪಿಟ್ಕೋಬಹುದು, ಫಾಲೋಪಿಯನ್ ಟ್ಯೂಬ್ ಫಿಮೇಲ್ಸ್ ನಲ್ಲಿ ಬರುತ್ತೆ. ಸೊ ಏನ್ ಮಾಡ್ತಾರೆ ಇಲ್ಲಿ ಪರ್ಮನೆಂಟ್ ಮೆಥಡ್ಸ್ ನಲ್ಲಿ, ಈ ಗ್ಯಾಮೆಟ್ಸ್ ಗಳನ್ನ ಕ್ಯಾರಿ ಮಾಡುವಂತಹ ಏನು ನಾಳಗಳು, ಡಕ್ಟ್ ಗಳಿದಾವಲ್ಲ, ಅವನ್ನ ಏನ್ ಮಾಡ್ಬಿಡ್ಬೋದು,
ಅಲ್ಲಿ ಅವ್ರ ಟ್ರಾನ್ಸ್ಪೋರ್ಟೇಷನ್ ಅನ್ನ ಕಟ್ ಮಾಡಿಬಿಡ್ಬೋದು. ಅದರಿಂದ ಗ್ಯಾಮೆಟ್ಸೇ ಟ್ರಾನ್ಸ್ಪೋರ್ಟ್ ಆಗೋದಿಲ್ಲ. ಗ್ಯಾಮೆಟ್ಸ್ ಕರೆಕ್ಟ್ ಪ್ಲೇಸಿಗೆ ರೀಚ್ ಆಗ್ಲಿಲ್ಲ ಅಂತಂದ್ರೆ ಫಲೀಕರಣ ಆಗೋದಿಲ್ಲ. ಮೇಲ್ಸ್ ನಲ್ಲಿ ವ್ಯಾಸೆಕ್ಟಮಿ ಅಂತಾರೆ, ಫಿಮೇಲ್ಸ್ ನಲ್ಲಿ ಟ್ಯೂಬಕ್ಟಮಿ ಅಂತಾರೆ. ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ನಲ್ಲಿ ನಾವೇನು ವ್ಯಾಸ ಡಿಫರೆನ್ಸ್ ಓದಿದ್ವಲ್ಲ, ಆ ಪಾರ್ಟ್ ಅನ್ನ ಕಟ್ ಮಾಡಿ, ಅಗೇನ್ ಅಂಡರ್ ದ ಗೈಡೆನ್ಸ್ ಆಫ್ ಡಾಕ್ಟರ್ ಅವರೇ ಮಾಡೋದು, ಕಟ್ ಮಾಡಿ ಅದನ್ನ ಟೈ ಮಾಡ್ಬಿಡ್ತಾರೆ. ಸೊ ಇಲ್ಲಿ ಪ್ರೊಡ್ಯೂಸ್ ಆದಂತಹ ಸ್ಪರ್ಮ್ಸ್ ಏನಿದಾವಲ್ಲ, ಸ್ಪರ್ಮ್ಯಾಟೋಜೆನೆಸಿಸ್ ಆಗಿ ಆ ಸ್ಪರ್ಮ್ಸ್ ಗಳು ಇಲ್ಲಿಗೆ ಬಂದು ನೆಕ್ಸ್ಟ್ ಅವು ಟ್ರಾನ್ಸ್ಪೋರ್ಟ್ ಆಗೋದೇ ಇಲ್ಲ. ಸೊ ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸು ಸೆಮೆನ್ ಇಜಾಕ್ಯುಲೇಟ್ ಆದ್ರೂ ಆ ಸೆಮೆನ್ ಒಳಗಡೆ ಸ್ಪರ್ಮ್ಸೇ ಇರೋದಿಲ್ಲ. ಇಲ್ಲಿಯೂ ಕೂಡ ಫೆಲೋಪಿಯನ್ ಟ್ಯೂಬ್, ನೆಕ್ಸ್ಟ್ ಇಲ್ಲಿಂದ ಎಗ್ಗು ಇಲ್ಲಿ ಓವ್ಯುಲೇಷನ್ ಆಗಿ ಫೆಲೋಪಿಯನ್ ಟ್ಯೂಬ್ ಅನ್ನ ಎಂಟರ್ ಆಗಿ ಇಲ್ಲಿಗೆ ರೀಚ್ ಆಗ್ಬೇಕು. ಸೊ ಯಾವಾಗ ಈ ಪಾರ್ಟೇ ಕಟ್ ಆಯ್ತು ಅಂತಂದ್ರೆ ಅವಾಗ ಈ ಕಡೆಯಿಂದ ಸ್ಪರ್ಮ್ ಬರಕ್ ಸಾಧ್ಯ ಇಲ್ಲ, ಈ ಕಡೆ ಎಗ್ಗು ಕೂಡ ಕಾಂಟ್ಯಾಕ್ಟ್ ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕಾನ್ಸೆಪ್ಟ್. ಓಕೆ, ಎಕ್ಸಾಮ್ ನಲ್ಲಿ ಕೇಳಿದ್ರೆ ವಾಟ್ ಈಸ್ ವ್ಯಾಸೆಕ್ಟಮಿ? ಇಟ್ ಈಸ್ ಅ ಸ್ಟೆರಿಲೈಸೇಷನ್ ಪ್ರೋಸೆಸ್ ಇನ್ ಮೇಲ್, ಪ್ರೊಸೀಜರ್ ಇನ್ ಮೇಲ್. ಏನ್ ಮಾಡ್ತಾರೆ ಇಲ್ಲಿ? ಸ್ಮಾಲ್ ಪಾರ್ಟ್ ಆಫ್ ವ್ಯಾಸ ಡಿಫರೆನ್ಸ್ ಈಸ್ ರಿಮೂವ್ಡ್ ಅಂಡ್ ಟೈಡ್ ಅಪ್ ಥ್ರೂ ಅ ಸ್ಮಾಲ್ ಇನ್ಸಿಷನ್ ಆನ್ ದ ಸ್ಕ್ರೂಟಮ್. ಓಕೆ, ಟ್ಯೂಬಕ್ಟಮಿ ನಲ್ಲಿ ಏನ್ ಮಾಡ್ತಾರೆ? ಸ್ಟೆರಿಲೈಸೇಷನ್ ಇನ್ ಫಿಮೇಲ್ಸ್, ಸ್ಮಾಲ್ ಪಾರ್ಟ್ ಆಫ್ ಫೆಲೋಪಿಯನ್ ಟ್ಯೂಬ್. ಇಲ್ಲಿ ಸ್ಮಾಲ್ ಪಾರ್ಟ್ ಆಫ್ ವ್ಯಾಸ ಡಿಫರೆನ್ಸ್, ಈ ಕಡೆ fallopian tube. It is removed and tied up through a small incision in the abdomen or through the vagina. So ಇದು ಫಿಸಿಷಿಯನ್ ಅಥವಾ ಡಾಕ್ಟರ್ಸ್ ಗಳು ಮಾಡುವಂತ ಕೆಲಸ. ಅಗೇನ್ ಸೆಲ್ಫ್ ಮಾಡುವಂತಹ